प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेव। हरि ओम। देवावूचुः तम एतद्विभो वेत्थ संविज्ञाय द्वयं भृशं न ह्यव्यक्तं भगवतः ಕಾಲೇನ ಅಸ್ಪೃಷ್ಟವರ್ತ್ಮನಃ. ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿದರು, ವಿಭೋ, ಎಲ್ಲವನ್ನ ತಿಳಿದಿರುವ ಬ್ರಹ್ಮದೇವರೇ, ತಮ ಏತತ್ ಕುತಃ, ಇಷ್ಟೊಂದು ಕತ್ತಲಾಗಲಿ ಹೇಗಾಯಿತು? ಸಂವಿಜ್ಞಾ ಯದ್ವಯಂ ಭೃಶಂ, ನಾವೆಲ್ಲರೂ ಕೂಡ ಸಂವಿಜ್ಞಾ, ವಿಪರೀತ ಟೆನ್ಷನ್ಗೆ ಒಳಗಾಗಿದ್ದೇವೆ. ಸಂವಿಜ್ಞ ಮತ್ತು ಉದ್ವಿಗ್ನ ಎರಡೂ ಕೂಡ ಒಂದೇ ಅರ್ಥ, ಟೆನ್ಸ್ಡ್ ಅಂತ ಅರ್ಥ. ನಮಗೆ ವಿಪರೀತ ಟೆನ್ಷನ್ ಆಗಿದೆ. ನಹ್ಯವ್ಯಕ್ತಂ ಭಗವತಃ, ನಿಮಗೆ ತಿಳಿಯದ್ದು ಏನೂ ಇಲ್ಲ, ಎಲ್ಲವೂ ತಿಳಿದಿದೆ. ಕಾರಣ ಏನು ಅಂದರೆ ಕಾಲೇನ ಅಸ್ಪೃಷ್ಟ ವರ್ತಮನಃ, ನಿಮ್ಮ ಅರಿವಿನ ಮೇಲೆ ಕಾಲದ ಪ್ರಭಾವ ಇಲ್ಲ. ನಾವು ನಮ್ಮ ಕಾಲಕ್ಕೆ ಅನುಗುಣವಾಗಿ ಯೋಚನೆ ಮಾಡ್ತೇವೆ. ನಮ್ಮ ಪರಿಸರದಲ್ಲಿ ಏನು ಸಿಗತ್ತೆ ಅದನ್ನು ಯೋಚನೆ ಮಾಡ್ತೇವೆ, ಅದನ್ನು ಸತ್ಯ ಅಂತ ಅಂದುಕೊಳ್ತೇವೆ. ನಮ್ಮ ಕಾಲದ ಮೇಲೆ ನಮ್ಮ ಆರ್ಗ್ಯೂ ನಿಂತಿರುತ್ತೆ. ವಿಶ್ವೇಶ್ವರಯ್ಯ DVG ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದರಂತೆ, ನಾವು ಬ್ರಿಟಿಷರಿಂದ ಎಲ್ಲವನ್ನ ಪಡೆದದ್ದು, ಬ್ರಿಟಿಷರು ಭಾರತಕ್ಕೆ ಬರದಿದ್ದರೆ ನಾವು ಸಂಪನ್ನರೇ ಆಗ್ತಾ ಇರಲಿಲ್ಲ, ಒಳ್ಳೆ ವಿದ್ಯೆಯೇ ಸಿಗ್ತಾ ಇರಲಿಲ್ಲ. ಈ ಭಾರತದಲ್ಲಿರುವ ಇತಿಹಾಸ, ಪುರಾಣ, ವೇದ, ಕೇವಲ ಇವುಗಳಿಂದಲೇ ನಾವು ಉದ್ಧಾರ ಆಗ್ತಿದ್ವಾ ಅಂತ ಕೇಳ್ತಾ ಇದ್ರಂತೆ. ವಸ್ತುತಃ ಅವರು ಆ ಕಾಲಕ್ಕೆ ಯೋಚನೆ ಮಾಡಿದ್ದು. ಅವ್ರ ಕಾಲದಲ್ಲಿ ಬ್ರಿಟಿಷರು ಬಂದಿದ್ದರು, ಬ್ರಿಟಿಷರ ಹಿನ್ನೆಲೆಯಿಂದ ಇವುಗಳೆಲ್ಲ ಆಯಿತು. ಬ್ರಿಟಿಷರು ಬರದೇ ಹೋಗಿರ್ತಿದ್ದಿದ್ರೆ ದೀರ್ಘವಾದ ಕತ್ತಲಲ್ಲಿ ನಾವೆಲ್ಲ ಬಿದೋಗ್ತಾ ಇದ್ವಿ ಅಂತ ಅವ್ರ ಕಾಲದ ಮೇಲೆ ಅವರು, ಅಂದರೆ ಪ್ರತಿಯೊಬ್ಬರ ಲಾಜಿಕ್ಕು ಕೂಡ ಅವ್ರ ಕಾಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ರಹ್ಮದೇವರಿಗೆ ಅವರ ಲಾಜಿಕ್ಕು ಕಾಲದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅದರಿಂದಾಗಿ ಅವರು ಹೇಳ್ತಾರೆ, ದೇವತೆಗಳು, ಸ್ವಾಮಿ ನಿಮಗೆ ತಿಳಿಯದ್ದು ಏನೂ ಇಲ್ಲ, ಯಾಕೆಂದರೆ ಕಾಲ ನಿಮ್ಮ ಪ್ರಜ್ಞೆಯನ್ನು ಆವರಿಸಿಲ್ಲ. ಆದ್ದರಿಂದ ಕಾಲೇನ ಅಸ್ಪೃಷ್ಟ ವರ್ತಮನಃ, ವರ್ತಮ ಅಂದರೆ ತಿಳಿಯುವ ರೀತಿ. ಕಾಲೇನ ಅಸ್ಪೃಷ್ಟ ವರ್ತಮನಃ, ಕಾಲದಿಂದ ನಿಮ್ಮ ತಿಳುವಳಿಕೆ ಮುಚ್ಚಿ ಹೋಗಿಲ್ಲ. ದೇವದೇವ ಜಗದ್ಧಾತಃ ಲೋಕನಾಥ ಶಿಖಾಮಣೇ ಪರೇಶಾಂ ಅಪರೇಶಾಂ ವಾ ಭೂತಾನಾಂ ಅಸಿ ಭಾವವಿತ್. ದೇವತೆಗಳ ದೇವನೇ, ಜಗದ್ಧಾತಃ ಜಗತ್ತನ್ನು ಹೊತ್ತವನೇ,
ಲೋಕನಾಥ ಶಿಖಾಮಣಿ, ಎಲ್ಲ ಲೋಕಗಳ ನಾಥರು ಅಂತ ಏನು ಇಂದ್ರಾದಿ ದೇವತೆಗಳಿದ್ದಾರೆ ಅವರಿಂದ ಆರಾಧ್ಯನಾದವನೇ. ಪರೇಶಾಂ ಅಪರೇಶಾಂವ, ಕಾಣುವ ಕಾಣದ, ಅಧಮರಾದ ಉತ್ತಮರಾದ ಎಲ್ಲ ತರಹದ ಜೀವರ ಹೃದಯದ ಒಳಗಡೆ ಇದ್ದು ಅದನ್ನು ತಿಳಿದವ. ಅದನ್ನು ಹೇಳೋದು ಪರೇಶಾಂ ಅಪರೇಶಾಂ ಭೂತಾನಾಂ ಭಾವವಿತ್ ಅಸಿ. ಅದರಿಂದ ನಮೋ ವಿಜ್ಞಾನ ವೀರ್ಯಾಯ ಮಾಯಯಾ ಇದಮುಪೇಯುಷೇ ಗೃಹೀತ ಗುಣಭೇದಾಯ ನಮಸ್ತೆ ಅವ್ಯಕ್ತಯೋನಯೇ. ಇವೆಲ್ಲ ಬ್ರಹ್ಮದೇವರ ಸ್ತೋತ್ರ. ಬ್ರಹ್ಮದೇವರ ಗುಣ ನಮಗೆ ಗೊತ್ತಾಗಬೇಕು, ಅದನ್ನು ಅವರು ಹೇಳ್ತಾರೆ. ನಮಃ ವಿಜ್ಞಾನ ವೀರ್ಯಾಯ, ವಿಜ್ಞಾನವೇ ನಿನ್ನ ಪರಾಕ್ರಮ, ಜ್ಞಾನಕ್ಕಿಂತ ಮಿಗಿಲಾದ ಬಲ ಇನ್ಯಾವುದಿದೆ? ಅದರಿಂದಾಗಿ ವಿಜ್ಞಾನ ವೀರ್ಯಾಯ ಅಂದರು. ನಮೋ ವಿಜ್ಞಾನ ವೀರ್ಯಾಯ ಮಾಯಯಾ ಇದಮುಪೇಯುಷೇ, ಜಡ ಪ್ರಕೃತಿಯ ಜೊತೆಗೂಡಿ ಈ ಪ್ರಪಂಚವನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತ ನೀನು ನಿಂತಿದ್ದೀಯ. ಗೃಹೀತ ಗುಣಭೇದಾಯ, ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಯಥಾಯೋಗ್ಯವಾಗಿ ಈ ಪ್ರಪಂಚದಲ್ಲಿ ನೋಡಬಲ್ಲವ. ಅವ್ಯಕ್ತ ಯೋನಯೇ, ಯಾರಿಗೂ ಅರ್ಥವಾಗದ ಪ್ರಕೃತಿಯ ಒಡಲಿನಿಂದ ನೀನು ಬಂದಿರುವೆ. ಅವ್ಯಕ್ತ ಅಂದರೆ ಲಕ್ಷ್ಮೀದೇವಿ, ಅವಳು ಯಾರಿಗೂ ಅರ್ಥ ಆಗಿಲ್ಲ ಇದುವರೆಗೂ. ಅದರಿಂದಾಗಿ ಅವ್ಯಕ್ತ ಯೋನಯೇ. ಆ ಚಿತ್ಪ್ರಕೃತಿ ಅವ್ಯಕ್ತ, ಆದ್ದರಿಂದ ಜಡ ಪ್ರಕೃತಿಯೂ ಅವ್ಯಕ್ತವೇ. ಕಾರಣ ಏನು ಅಂತಂದರೆ, ಯಾವ ವಿಜ್ಞಾನಿ ಎದೆ ತಟ್ಟಿ ಹೇಳಬಲ್ಲ ನಾನು ಪೂರ್ತಿಯಾಗಿ ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಯಾರು ಹೇಳಬಲ್ಲರು? ಯಾರಿಗೂ ಹೇಳಲಿಕ್ಕಾಗಲ್ಲ. ಅದಕ್ಕೆ ಅದನ್ನು ಅವ್ಯಕ್ತ ಅಂತಲೇ ಕರೆದರು. ಅವ್ಯಕ್ತ ಯೋನಯೇ ಏತ್ವಾಂ ಅನನ್ಯ ಭಾವೇನ ಭಾವಯಂತಿ ಆತ್ಮಭಾವನಂ ಆತ್ಮನಿ ಪ್ರೋತ ಭವನಂ ಸದಾ ಪರಂ ಸದಸದಾತ್ಮಕಂ. ಏತ್ವಾಂ ಅನನ್ಯ ಭಾವೇನ, ಬ್ರಹ್ಮದೇವರೇ ನಿಮ್ಮನ್ನು ನಾವು ಅನನ್ಯವಾದ ಭಕ್ತಿಯಿಂದ ದೇವರ ಮನೆ ಅಂತ ಪೂಜೆ ಮಾಡಬೇಕು. ನೀವೇ ದೇವರ ಮನೆ, ದೇವರು ಅವರಲ್ಲಿ ನೆಲೆಗೊಂಡಿದ್ದಾನೆ. ಹೀಗಾಗಿ ಆತ್ಮಭಾವನ ಅಂತ. ಆತ್ಮಭೂ ಅಂದರೆ ಎರಡರ್ಥ. ಆತ್ಮ ಅಂದರೆ ದೇವರು, ದೇವರಿಂದ ಹುಟ್ಟಿದವರು ಆತ್ಮಭೂ. ಸ್ವಯಂಭೂ ಅಂದರೂ ಅದೇ ಅರ್ಥ, ದೇವರಿಂದ ಹುಟ್ಟಿದವರು. ಸ್ವಯಂ ಅನ್ನೋ ದೇವರ ಹೆಸರು, ಸ್ವಯಂಭೂ ದೇವರಿಂದ ಹುಟ್ಟಿದವರು ಅಂತ. ಅಷ್ಟೇ ಅಲ್ಲ, ಆತ್ಮಭೂ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ದೇವರ ನೆಲೆ. ಭೂಹು ಅಂದರೆ ಜಾಗ, ಆತ್ಮಭೂ ಅಂದರೆ ದೇವರ ಜಾಗ. ಯಾಕೆಂದರೆ ಅವ್ರಿಗೆ ಅರಿವಿದೆ. ಅದರಿಂದ ಆತ್ಮಭೂ ಆತ್ಮಭಾವನಾ ಅಂತ ಯಾರು ನಿನ್ನನ್ನು ಕುರಿತು ಭಕ್ತಿ ಮಾಡ್ತಾರೆ ಅವರಿಗೆ ಜ್ಞಾನ ಆಗತ್ತೆ. ಏಕೆಂದರೆ ಬ್ರಹ್ಮದೇವರನ್ನು ನಾವು ಚಿಂತನೆ ಮಾಡಲೇಬೇಕು. ಹೇಗೆ? ಎಲ್ಲ ವಿದ್ಯೆಗಳ ಒಡೆಯ ಗುರು ಅಂತ ಹೇಳಿ ಚಿಂತನೆ ಮಾಡಬೇಕು. ತೇಷಾಂ ಸುವ್ಯಕ್ತ ಯೋಗಾನಾಂ ಜಿತಶ್ವಾಸೇಂದ್ರಿಯಾತ್ಮನಾಂ ಲಬ್ಧಯುಷ್ಮತ್ ಪ್ರಸಾದಾನಾಂ ನ ಕುತಶ್ಚಿತ್ ಪರಾಭವಃ. ಏತ್ವಾಂ ಯಾರು ಸುವ್ಯಕ್ತ ಯೋಗರು, ಸ್ಫುಟವಾದ ತಿಳುವಳಿಕೆ ಯಾರಿಗಿದೆ? ಜಿತಶ್ವಾಸೇಂದ್ರಿಯಾತ್ಮನಾಂ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವ ಬುದ್ಧಿ ಯಾರಿಗಿದೆ? ಲಬ್ಧಯುಷ್ಮತ್ ಪ್ರಸಾದಾನಾಂ ಯಾರು ನಿಮ್ಮ ಅನುಗ್ರಹವನ್ನು ಪಡೆದಿದ್ದಾರೆ ಅವರಿಗೆ ನ ಕುತಶ್ಚಿತ್ ಪರಾಭವ, ಸೋಲೇ ಇರೋದಿಲ್ಲ. ಯಸ್ಯ ವಾಚಾ ಪ್ರಜಾ ಸರ್ವಾಃ ಗಾವಃ ತಂತ್ರ್ಯೇವ ಯಂತ್ರಿತಾಃ ಹರಂತಿ ಬಲಮಾಯತ್ತಾಃ ತಸ್ಮೈ ಮುಖ್ಯಾತ್ಮನೇ ನಮಃ. ನಿಮ್ಮ ಮಾತು ಇವತ್ತು ಪ್ರಪಂಚದಲ್ಲಿ ನಡೀತಾ ಇರೋದು. ತಿಳಿದೋ ತಿಳಿಯದೆಯೋ ಎಲ್ಲರಿಗೂ ನೀವೇ ಗುರು. ನಾವು ತಿಳಿದರೆ ಮಾತ್ರ ಅವರು ಜಗದ್ಗುರುಗಳಲ್ಲ, ತಿಳಿಯದಿದ್ದರೂ ಅವರು ಜಗದ್ಗುರುಗಳೇ. ನಾವು
ನಮ್ಮನ್ನು ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ತಿಳಿದ್ರೆ ಮಾತ್ರ ಅವ್ರು ನಿಯಂತ್ರಣ ಮಾಡೋದಲ್ಲ. ನಾವು ತಿಳಿಯದೆ ಹೋದರೂ ಅವರು ಒಪ್ಪದಿದ್ರು ಅವರೇ ನಿಯಂತ್ರಣ ಮಾಡೋದು. ಈಗ ಉಸಿರಿನ ದೇವತೆ ಯಾರು ಅವರು ಗೊತ್ತೇ ಇಲ್ಲ. ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಉಸಿರಿನ ದೇವತೆ ಯಾರು ಅಂತ ಗೊತ್ತಿಲ್ಲ. ಆದರೆ ಉಸಿರಾಡಲ್ವ ಅವರು? ಅವರಲ್ಲಿ ನಿಂತು ಹಾಗಾದರೆ ವಿದೇಶದವರಲ್ಲಿ ಭಾರತದ ಸಂಸ್ಕೃತಿಯ ಉಪನಿಷತ್ತಿನ ಪರಿಜ್ಞಾನವೇ ಇಲ್ಲದವರು ಉಸಿರಾಡಲ್ವೇ? ಆ ಉಸಿರಾಡುವವರಲ್ಲಿ ನಿಂತು ಹಂಸಮಂತ್ರ ಜಪ ಮಾಡಲ್ವೇ? ನಾವು ಅಂದುಕೊಂಡ್ರು ಅಂದ್ಕೊಳ್ಳದೆ ಹೋದರೂ ಅವರು ಮಾಡೋದು ಮಾಡೇ ಮಾಡ್ತಾರೆ. ಅದರಿಂದಾಗಿ ಅವರು ಹೇಳೋದು ಜಿತಶ್ವಾಸೇಂದ್ರಿಯಾತ್ಮನಾಂ ಲಬ್ಧ ಯುಷ್ಮತ್ ಪ್ರಸಾದಾನಾಂ, ನಿಮ್ಮ ಅನುಗ್ರಹ ಇದ್ದರೆ, ಜಗದ್ಗುರುಗಳಾದ ನಿಮ್ಮ ಹರಕೆ ಇದ್ದರೆ ನಕುತಶ್ಚಿತ್ ಪರಾಭವ, ಅವನಿಗೆ ಎಲ್ಲಿಯೂ ಸೋಲಿಲ್ಲ. ನಿಮ್ಮ ಮಾತಿನಿಂದ ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಹೇಗೆ ಮೂಗಿನ ಒಳಗಿನ ಹಗ್ಗದಿಂದ ಎತ್ತು ಬದ್ಧವಾದ ಹಾಗೆ. ಯಸ್ಯ ವಾಚಾ ಪ್ರಜಾ ಸರ್ವಾಹ ಗಾವಸ್ತಂತ್ರ್ಯೇವ ಯಂತಿತಾಹ. ಏಕೆಂದರೆ ಉಸಿರಿರುವ ತನಕ ನಾನು ಅನ್ನುವ ಪ್ರಜ್ಞೆ ಇರುತ್ತಲ್ವಾ. ನಾಮ ಅನ್ನೋದು ಹಗ್ಗದ ತರಹ ಅಂತ ಉಪನಿಷತ್ತು. ನಾಮ ದಾಮಚ ಅಂತ. ಹೆಸರು ಅನ್ನೋದು ಹಗ್ಗ ಇದ್ದ ಹಾಗೆ. ಹೆಸರೆಂಬ ಹಗ್ಗದಿಂದ ಜೀವನನ ಕಂಟ್ರೋಲ್ ಮಾಡ್ತಾನೆ. ಅವನಿಗೊಂದು ಹೆಸರಿರುತ್ತೆ, ಕೂಗಿದಾಗ ತಿರುಗಿ ನೋಡ್ತಾನೆ ಅವನು. ಹೀಗಾಗಿ ಗಾವಸ್ತಂತ್ರ್ಯ ಇವ ಯಂತ್ರಿತಾಹ ಹರಂತಿ ಬಲಿಮಾಯತ್ತಾಹ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವನಿಗೆ ಪೂಜೆ ಸಲ್ಲಿಸ್ತಾರೆ. ಉಸಿರು ಉಳಿಬೇಕು ಅಂತ ಎಲ್ಲರ ಪ್ರಾರ್ಥನೆ ಅಲ್ವೇ? ಅಂತಹ ತಸ್ಮೈ ಮುಖ್ಯಾತ್ಮನೇ, ಮುಖದ ಒಳಗಡೆ ಇದ್ದು ಪ್ರೇರಣೆ ಮಾಡುವವನು ಮುಖ್ಯಾತ್ಮ. ಮುಖ್ಯಪ್ರಾಣ ಅಂತ ಯಾಕೆ ಕರೆಯೋದು ಅಂತಂದರೆ ಮುಖದ ಒಳಗಡೆ ಇದ್ದು ಉಸಿರಾಡಿಸುವವ ಅಂತ. ಅಂತಹ ನಿನಗೆ ನಮಸ್ಕಾರ. ಸತ್ವಂ ವಿಧತ್ಸ್ವ ಶಂಭೂಮನ್ ಲೋಕಾನಾಂ ಲುಪ್ತಕರ್ಮಣಾಂ ಅದಭ್ರ ದಯೆಯ ದೃಷ್ಟ್ಯ ಪ್ರಸನ್ನಾನ್ ಅರ್ಹಸಿ ಈಕ್ಷಿತುಂ. ಆ ತರಹದ ಗುಣಪೂರ್ಣನಾದವನೇ. ಈಗ ಪ್ರಜೆಗಳೆಲ್ಲ ಇದು ಯಾವುದೋ ಒಂದು ಆಪತ್ತಿನಿಂದ ಅವರ ಕರ್ಮಗಳನ್ನು ಬಿಟ್ಟಿದ್ದಾರೆ. ಅವರನ್ನು ಕೊನೆ ಇರದ ದಯೆಯಿಂದ ಕಾಣು. ಅದಭ್ರ ದಯೆಯ ದೃಷ್ಟ್ಯ ಅವರನ್ನು ಈಕ್ಷಿತುಂ ಅರ್ಹಸಿ, ದಯೆಯಿಂದ ಕಾಣು, ಅವರವ್ರ ಕೆಲಸ ಮಾಡಲಿ. ಏಷ ದೇವ ದಿತೇರ್ಗರ್ಭ ಓಜ ಕಾಶ್ಯಪಮರ್ಪಿತಂ ದಿಶಸ್ತಿಮಿರೆಯ ತರ್ವ ಏಧತೆಗ್ನಿರಿವೈಧಸಿ ಅನ್ನುವಾಗ ಬ್ರಹ್ಮದೇವರ ಕಣ್ಣೋಟದಿಂದ ದೇವತೆಗಳ ಅರಿವಿನ ಕುಡಿಯೊಡೆದು ಅವರು ಹೇಳಿದ್ರು, ಸ್ವಾಮಿ, ದಿತಿ ತನ್ನ ಬಸಿರಿನ ಒಳಗಡೆ ಗರ್ಭವನ್ನು ಮುಚ್ಚಿಟ್ಟುಕೊಂಡಿದ್ದಾಳೆ, ಅವಳು ಹೊರಗಡೆ ಹಾಕ್ತಾ ಇಲ್ಲ. ಅದರ ಸಂಕೇತ ಕತ್ತಲಾಗಿದೆ ಎಲ್ಲವೂ ಕೂಡ. ಕತ್ತಲು ಅಂತಂದರೆ ಇದು ದೈಹಿಕವಾದ ಕತ್ತಲಲ್ಲ, ಮಾನಸಿಕವಾದ ಹಿಂಸೆ. ಏನು ಮಾಡೋದು ತೋಚುತ್ತಾ ಇಲ್ಲ. ಆ ತರಹದ್ದು ದೇವತೆಗಳು ಬ್ರಹ್ಮದೇವರಲ್ಲಿ ಅದನ್ನು ಕೇಳಿಕೊಂಡ್ರು. ನಿಮಗೊಂದು ಸ್ವಾರಸ್ಯಕರವಾದ ಸಂಗತಿ ಹೇಳಬೇಕು ಅಂದರೆ, ಲಿಂಗ ಪುರಾಣದಲ್ಲಿ ಬ್ರಹ್ಮದೇವರ ಗುಟ್ಟಾದ ಹೆಸರಿರುವಷ್ಟು ಬೇರೆ ಎಲ್ಲೂ ಇಲ್ಲ. ಸಪ್ರಹಸ್ಯ ಮಹಾಬಾಹೋ ಭಗವಾನ್ ಶಬ್ದಗೋಚರ ಪ್ರತ್ಯಾಚಷ್ಟ ಆತ್ಮಭೂರ್ದೇವಾನ್ ಪ್ರೀಣಯನ್ ರುಚಿರಾಗಿರ. ಹಾಗೆ ಹೇಳಿದಾಗ ಬ್ರಹ್ಮದೇವರು ನಕ್ಕರಂತೆ. ಶಬ್ದಗೋಚರ, ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯರಾದವರು ಬ್ರಹ್ಮದೇವರು. ಅವರು ಪ್ರೀಣನ್ನ ರುಚಿರಯಾಗಿರ, ಇಂಪಾದ ಮಾತಿನಿಂದ ದೇವತೆಗಳನ್ನು ಸಂತಸಗೊಳಿಸುತ್ತಾ ಹೀಗೆ ನುಡಿದರು. ಬ್ರಹ್ಮೋವಾಚ ಮಾನಸಾಮೇ ಸುತಾಯುಷ್ಮತ್ ಪೂರ್ವಂ ಯೇ ಸನಕಾದಯ ಚೇರುರ್ವಿಹಾಯ ಸಾ ಲೋಕಾನ್ ಲೋಕೇಶು ವಿಗತಸ್ಪೃಹಾ. ದೇವತೆಗಳೇ, ಕಾರಣ ಗೊತ್ತಾಯ್ತಲ್ಲ, ನಿಮಗೆ ಯಾಕೆ ಮಾನಸಿಕವಾದ ಸಂಕಟ ಆಗ್ತಾ ಇದೆ ಅನ್ನೋ ಕಾರಣ ಗೊತ್ತಾಯಿತು. ಇನ್ನು ಗೊತ್ತಾಗಬೇಕಾದದ್ದು ಇದ್ಯಾಕೆ ಹೀಗಾಯಿತು ಅಂತ. ದ್ವಿತೀಯ ಗರ್ಭ ಹಾಗ್ಯಾಕಾಯಿತು ಅನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನು ಹೇಳ್ತೇನೆ ಕೇಳಿ. ನಿಮಗಿಂತ ಮೊದಲು ನನಗೆ ಮಾನಸ ಪುತ್ರರಿದ್ದರು. ಮಾನಸ ಪುತ್ರರು ಅಂದರೆ ಮನಸ್ಸಂಕಲ್ಪದಿಂದ ಉಂಟಾದ ಮಕ್ಕಳು. ಅವರು ಲೋಕದಲ್ಲಿ ಅವರಿಗೆ ಆಸಕ್ತಿ ಇಲ್ಲ, ಸಂಸಾರ ಮಾಡೋದರಲ್ಲಿ ಆಸಕ್ತಿ ಇಲ್ಲ. ಲೋಕೇಶು ವಿಗತ ಸ್ಪೃಹಾ. ಅವರೇನು ಮಾಡಿದ್ರು?
ವಿಹಾಯ ಸಾಚೇರುಹು, ಸುಖವಾಗಿ ತಿರುಗಾಡ್ತಾ ಇದ್ರು. ತಯೇಕದಾ ಭಗವತಃ ವೈಕುಂಠಸ್ಯ ಮಹಾತ್ಮನಃ ಯಯುರ್ವಿಕುಂಠ ನಿಲಯಂ ಸರ್ವಲೋಕ ನಮಸ್ಕೃತಂ. ಅವರು ಎಲ್ಲಿ ಬೇಕಾದರೂ ತಿರುಗಾಡುವ ಸ್ವಾತಂತ್ರ್ಯ, ವಿರಕ್ತರಾಗಿದ್ದಾರೆ. ಸನ್ಯಾಸಿಗಳು ಎಲ್ಲ ಕಡೆ ತಿರುಗುತ್ತಾ ಇರಬೇಕು. ಕಾರಣ ಏನು ಅಂದರೆ ಅವರಿಗೆ ಯಾವುದರಲ್ಲಿಯೂ ಅಂಟು ಬೆಳಿಬಾರದು. ಅದರಿಂದಾಗಿ ಸನ್ಯಾಸಿಗಳು ಒಂದು ಕಡೆ ಇರಬಾರದು ಅಂತ. ಯಾಕೆ ಅಂದರೆ ಯಾವುದನ್ನು ಹಚ್ಕೊಳ್ಬಾರದು. ಅವರು ಸನ್ಯಾಸಿಗಳು ಲೋಕದಿಂದ ಲೋಕಕ್ಕೆ ತಿರುಗುತ್ತಾರೆ. ಈ ಸನ್ಯಾಸಿಗಳಿಗೆ ದೇಶದಿಂದ ದೇಶಕ್ಕೆ ಹೋಗಲಿಕ್ಕೆ ನಿರ್ಬಂಧ ಉಂಟು. ಆದರೆ ಅವರು ಹಾಗಲ್ಲ, ಲೋಕದಿಂದ ಲೋಕಕ್ಕೆ ಹೋಗ್ಬೋದು, ದೇಶದಿಂದ ದೇಶ ಅಲ್ವೇ ಅಲ್ಲ. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠಮೂರ್ತಯಃ ಯೇ ನಿತ್ಯಂ ಅನಿಮಿತ್ತೇನ ಧರ್ಮೇಣ ಆರಾಧಯನ್ ಹರಿಂ. ಯಾವ ಜಾಗಕ್ಕೆ ಹೋದರು? ವೈಕುಂಠಕ್ಕೆ ಹೋದರು. ವೈಕುಂಠ ಎಂಥದ್ದು? ಯತ್ರ, ಯಾವ ವೈಕುಂಠದಲ್ಲಿ ಪುರುಷಾಹ ಇರುವ ಎಲ್ಲ ಪುರುಷರು ಕೂಡ ಧರ್ಮದಿಂದ ದೇವರನ್ನು ಆರಾಧನೆ ಮಾಡ್ತಾ ಇದ್ದರು. ಅಂತಹ ಲೋಕಕ್ಕೆ ಹೋದರು. ಎಂತಹ ಧರ್ಮ? ಅನಿಮಿತ್ತೇನ ಧರ್ಮೇಣ, ಯಾವುದೇ ಪರ್ಪಸ್ ಇಲ್ಲದ ಧರ್ಮ. ಏನ್ರಿ ಹಾಗಂದ್ರೆ ದೇವರಿಗೆ ಪ್ರೀತಿಯಾಗಲಿ ಅನ್ನೋದು ಇಲ್ವೇ? ಅಂದರೆ ಹೇಳ್ತಾರೆ ಅನಿಮಿತ್ತೇನ ವಿಷ್ಣುವರ್ಪಣೇನ. ಅ ಅಂತಂದರೆ ನಾರಾಯಣ, ನಿಮಿತ್ತ ಅಂತಂದರೆ ಅರ್ಪಣೆ. ದೇವರಿಗಾಗಿ ಧರ್ಮವನ್ನು ಮಾಡುವವರು. ಏಕೆಂದರೆ ಅವ್ರಿಗೇನು ಫಲ ಬೇಕಿಲ್ಲ, ಇದ್ದ ಫಲವೆಲ್ಲ ಸಿಕ್ಕಾಗಿದೆ. ಅದರಿಂದ ಕಾಮಕಾರೇಣ ಚೈಕೆ ಅಂತ ಅದನ್ನು ಪಂಡಿತಾಚಾರ್ಯರು 11ನೇ ಸರ್ಗದಲ್ಲಿ ಉಪಭೋಕ್ತುಮಪಿ ಅವಿಧಿಬಂಧವಶ ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ ಅಂತ ಹೇಳಿದ್ದಾರೆ. ಉಪಭೋಕ್ತುಮಪಿ, ಅವರು ಅಮೃತವನ್ನು ಕುಡಿಯುವಾಗ ದೇವರಿಗೆ ಸಮರ್ಪಣೆ ಮಾಡಿದರಂತೆ. ಅವರಿಗೆ ಭೋಗಿಸಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಮುಕ್ತರಿಗೆ. ಅವಿಧಿಬಂಧವಶಃ, ಅವರಿಗೆ ಯಾವ ರೀತಿಯ ನಿರ್ಬಂಧವಿಲ್ಲದಿದ್ದರೂ ದೇವರಿಗೆ ಅರ್ಪಣೆ ಮಾಡೋದು ಅವರಿಗೆ ಖುಷಿ. ಅದಕ್ಕೆ ಲಾಸ್ಟಲ್ಲಿ ಒಂದು ಅನ್ಯೋಕ್ತಿ, ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಸಕಲೋಪಿ ಎಲ್ಲರೂ ಕೂಡ ಸದಾ ಯಾವಾಗಲೂ ಪ್ರಕೃತಿಂ ಪ್ರಯಾತಿ, ಅವರ ಸ್ವಭಾವಕ್ಕನುಗುಣವಾಗಿ ನಡೀತಾರಲ್ವಾ ಹಾಗೆ. ಅದರಿಂದ ಎರಡು ವಿಭಾಗ ಇರುತ್ತೆ, ಮುಕ್ತಲೋಕ ಬೇರೆ ಇರುತ್ತೆ. ಹೌದು ಹೌದು, ಅಂದರೆ ಅದು ಖಂಡಿತ ಖಂಡಿತ. ಅಂದರೆ 7 ದ್ವಾರ ಇದೆ ಮುಕ್ತಲೋಕಕ್ಕೆ, ಅದನ್ನು ಅವರು ಬಿಡಿಸ್ತಾರೆ. 7 ದ್ವಾರ ಇದೆ. ಅದರಲ್ಲಿ ಒಂದು ಹಂತದ ದ್ವಾರದ ತನಕ ಹೋಗಬಹುದು ಅಮುಕ್ತರು, ಇನ್ನು ಆಮೇಲೆ ಮುಕ್ತರು. ಅದರ ವಿವರಣೆ ಬರುತ್ತೆ, ವಿವರವಾಗಿ ವೈಕುಂಠದ ವರ್ಣನೆ ಬರುತ್ತೆ. ಅದರಿಂದ ನಾವು ಚಿಂತನೆ ಮಾಡಬಹುದು. ಆ ವೈಕುಂಠದ ವರ್ಣನೆಯಲ್ಲಿ ಅದು ಮಧ್ವವಿಜಯ ಹಾಗೆ ಮಾಡಿದ್ದಾರೆ. ಮಧ್ವವಿಜಯದಲ್ಲಿರುವ ವೈಕುಂಠ ವರ್ಣನೆ ಬೇರೆ ಅಲ್ಲ. ಛಂದೋಗ ಉಪನಿಷತ್ತಿನ 7ನೇ 8ನೇ ಅಧ್ಯಾಯ, ಆಮೇಲೆ ಈ ಭಾಗವತದ ತೃತೀಯ ಸ್ಕಂಧ 16ನೇ ಅಧ್ಯಾಯದಲ್ಲಿರುವ ವರ್ಣನೆ ಬೇರೆ ಅಲ್ಲ. ಎಷ್ಟೋ ಜನಕ್ಕೆ ಅದೇ ಕನ್ಫ್ಯೂಷನ್. ಹೌದು, ಮಾಧ್ವರ ಸೃಷ್ಟಿ ಅಂತ ಅಂದುಕೊಂಡಿದ್ದಾರೆ. ಹೌದು 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 ಹೌದು, ಮಾಧ್ವರ ಸೃಷ್ಟಿ ಅಂತಲೇ ಬಹಳ ಜನ ಅಂದುಕೊಂಡಿರೋದು. ದುರಂತ ಅಂತಂದರೆ ಮಧ್ವವಿಜಯ ಪಾಠ ಮಾಡುವವರು ಕೂಡ ಇದರ ಮೂಲ ಹೇಳಲಿಲ್ಲ. ಇನ್ನೂ ಹೇಳ್ತೇನೆ, ಇನ್ನೂ ಒಂದು ಸಂಗತಿ ಹೇಳ್ತೇನೆ. ಶುಕಶಾರದಾದಿ ಪರಮಾರ್ಥ ವಿಧಾಮ್ ಅಂತ ಇದೆ. ಅಲ್ಲಿ ಹೇಗಿದೆ ಅಂತಂದರೆ ಸಫಲಂತು ಮುಕ್ತಿ ಪದಂ ಶುಕಶಾರದಾದಿ ಪರಮಾರ್ಥ ವಿಧಾಮ್ ಅಂತ. ಅದು ಶುಕಶಾರದಾದಿ ಪರಮಾರ್ಥ ವಿಧಾಮ್, ಶುಕಾಚಾರ್ಯರು, ಸರಸ್ವತಿ ಮೊದಲಾದವರ ಮಾತಿನಿಂದ ಬಣ್ಣಿಸಲ್ಪಟ್ಟ ಈ ಒಂದು ಮುಕ್ತಿ ಅಂತಿದೆ. ಅದು ಯಾರು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಮಹಾಭಾರತದಲ್ಲಿ ಒಂದು ಕಡೆ ಬರುತ್ತೆ, ಮಹಾಭಾರತದಲ್ಲಿ ವನಪರ್ವದಲ್ಲಿ ಒಂದು ಕಡೆ ಬರುತ್ತೆ, ಸದಾ ಪಾಯಸ ಕರ್ದಮಾಹ ಅಂತ. ಸರಸ್ವತಿ ತಾರ್ಕ್ಷ್ಯ ಎಂಬ ಋಷಿಗೆ ವರ್ಣನೆ ಮಾಡೋದು ಮಹಾಭಾರತದಲ್ಲಿ ಬರುತ್ತೆ ಅಂತ ಆಮೇಲೆ ಅವತ್ತು ಗೊತ್ತಾಗಿದ್ದು. ನಾವು ಸರಸ್ವತಿಯ ವರ್ಣನೆ ಮಾಡ್ತಾಳೆ ಎಲ್ಲೋ, ಮತ್ತು
ಶುಕಾಚಾರ್ಯರು ವರ್ಣನೆ ಮಾಡ್ತಾರೆ ಅಂತ. ಶುಕಾಚಾರ್ಯರು ವರ್ಣನೆ ಮಾಡೋದು ಭಾಗವತದಲ್ಲಿ, ಶಾರದೆ ವರ್ಣನೆ ಮಾಡೋದು ಮಹಾಭಾರತದಲ್ಲಿ. ಅದರಿಂದಾಗಿ ಶುಕಶಾರದಾದಿ ಪರಮಾರ್ಥವಿದಾಮ್ ಅಂತ 11ನೇ ಸರ್ಗದ 6ನೇ ಶ್ಲೋಕವೋ ಏನೋ ಅವರು ಹೇಳ್ತಾರೆ. ಅದರಿಂದ ಇದು ಮಧ್ವ ವಿಜಯದಲ್ಲಿ ಹೇಳಿದ್ದು ಮಹಾಭಾರತ ಮತ್ತು ಭಾಗವತಗಳಲ್ಲಿ ಬಂದದ್ದೇ, ಬೇರೆ ಯಾವುದೂ ಅಲ್ಲ. ಅಲ್ಲಿ ಸ್ಪಷ್ಟ ಆಗತ್ತೆ. ಇಲ್ಲಿ ಅಲ್ಲಿಂದ ಈಗ ಮುಂದೆ ಹೋಗೋಣ. ಎಲ್ಲಿ ಎಲ್ಲ ಮುಕ್ತರೂ ಕೂಡ ದೇವರನ್ನ ಯಾವುದೇ ಬಯಕೆ ಇಲ್ಲದೆ ಸಹಜವಾದ ಪ್ರವೃತ್ತಿಯಿಂದ ಆರಾಧನೆ ಮಾಡ್ತಾರೋ ಅಲ್ಲಿಗೂ ಹೋದರು. ಅಲ್ಲಿಗೆ ಯತ್ರ ಚಾದ್ಯ ಪುಮಾನಾಸ್ತೆ ಭಗವಾನ್ ಶಬ್ದಗೋಚರ ಸತ್ವಂ ವಿಷ್ಟಭ್ಯ ವಿರಜಂ ಸ್ವಾನಾನ್ನೋ ಮೃಡಯನ್ ವೃಷಃ. ಯತ್ರ ಚ ಆದ್ಯ ಪುಮಾನಾಸ್ತಿ, ಎಲ್ಲಿ ಎಲ್ಲರಿಗೂ ಮೊದಲಿಗನಾದ ಆದಿಪುರುಷ ಇದ್ದಾನೋ, ಶಬ್ದಗೋಚರ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯನಾದವನಿದ್ದಾನೋ, ಸತ್ವಂ ವಿಷ್ಟಭ್ಯ ವಿರಜಂ, ಅಲ್ಲಿ ಕೇವಲ ಸತ್ವಗುಣ ಮಾತ್ರ ಇದೆ, ರಜೋಗುಣ ಇಲ್ಲ. ಸತ್ವಂ ವಿಷ್ಟಭ್ಯ ವಿರಜಂ, ರಜೋಗುಣದ ಸೋಂಕಿರದ, ರಜೋಗುಣವೇ ಇಲ್ಲ ಅಂದರೆ ತಮೋಗುಣ ಅಂತೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರಹದ ಸತ್ವವನ್ನು ಇಟ್ಟುಕೊಂಡು ದೇಹವನ್ನು ಸೃಷ್ಟಿ ಮಾಡಿ ಕೊಡ್ತಾನೆ ಅವರಿಗೆ. ಅಲ್ಲಿ ದೇಹ ಇಲ್ಲದೇ ಇರೋದು ಇದೆ, ದೇಹ ಬಂದಾಗ ಸುಖ ಅನುಭವಿಸೋದು ಇದೆ. ಎರಡೂ ತರಹದ ಸುಖ ಅಲ್ಲಿದೆ ಅಂತ ಹೇಳಿ 4ನೇ ಅಧ್ಯಾಯ ಬ್ರಹ್ಮಸೂತ್ರ 4ನೇ ಪಾದದಲ್ಲಿ ತನ್ವಭಾವೇ ಸಂಧ್ಯವದುಪಪತ್ತೇಹಿ, ದೇಹ ಇಲ್ಲ ಅಂತಂದರೆ ಕನಸಿನಲ್ಲಿ ಅನುಭವಿಸುವಂತಹ ಸುಖವನ್ನು ಅನುಭವಿಸ್ತಾರೆ. ದೇಹ ಇದ್ದಾಗ ಭಾವೇ ಜಾಗ್ರದ್ವತ್, ಜಾಗ್ರತ್ ಕಾಲದ ಸುಖವನ್ನು ಅನುಭವಿಸ್ತಾರೆ. ಎರಡೂ ತರಹದ ಸುಖ ಅಲ್ಲಿ ಬರುತ್ತೆ ಅಂತ ಬ್ರಹ್ಮಸೂತ್ರ 4ನೇ ಅಧ್ಯಾಯ 4ನೇ ಪಾದದಲ್ಲಿ. ಅದರಿಂದ ಸತ್ವಂ ವಿಷ್ಟಭ್ಯ ವಿರಜಂ ಸ್ವಾನಾನ್ನೋ ಮೃಡಯನ್ ವೃಷಃ, ರಜೋಗುಣದ ಸೋಂಕಿರದ ಸತ್ವಗುಣವನ್ನು ಮಾತ್ರ ಆಶ್ರಯಿಸಿ ಮೃಡಯನ್ ಎಲ್ಲರಿಗೂ ಸುಖವನ್ನು ಉಂಟು ಮಾಡ್ತಾನೆ. ಮೃಡ ಅಂತ ಸದಾಶಿವನಿಗೂ ಹೆಸರು, ಮನಸ್ಸಿನ ಮೂಲಕ ಸುಖ ಉಂಟು ಮಾಡ್ತಾನೆ. ಈ ಮುರುಡೇಶ್ವರ ಆಗಿರೋದು ಅದು ಮುರುಡೇಶ್ವರ. ಮೃಡ ಅಂದರೆ ಆತ್ಯಂತಿಕವಾದ ಸುಖವನ್ನು ನೀಡುವವ ಅಂತ. ದುರ್ಜಯಲಿಂಗ ಡಾರ್ಜಿಲಿಂಗ ಆದ ಹಾಗೆ ಅದು ಹಾಗೆ. ಯತ್ರ ನೈಶ್ರೇಯಸಂ ನಾಮ ವನಂ ಕಾಮಫಲೈ ದ್ರುಮೈ ಸರ್ವರ್ತು ಶ್ರೀಭಿರ್ವಿಭ್ರಾಜತ್ ಕೈವಲ್ಯಮಿವ ಮೂರ್ತಿಮತ್. ಅಲ್ಲೊಂದು ಉಪವನ ಇದೆ, ನೈಶ್ರೇಯಸ್ ಅಂತ ಹೇಳಿ ಆ ಕಾಡಿನ ಹೆಸರು. ನಿಶ್ರೇಯಸ ಅಂತಂದರೆ ಮೋಕ್ಷ, ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಅಥವಾ ಬಿಡುಗಡೆ ಆದ ಮೇಲೆ ಸಿಗುವಂಥದ್ದು ನೈಶ್ರೇಯಸ. ಅಲ್ಲಿ ಮರಗಳಿದೆ, ಕಾಮಫಲೈ ದ್ರುಮೈಹಿ, ಯಾವುದೇ ಮರಗಳಿಂದ ಯಾವುದೇ ತರಹದ ಹಣ್ಣನ್ನು ಅವರು ಪಡೆಯಬಹುದಂತೆ. ಸರ್ವರ್ತು ಶ್ರೀಭಿರ್ ವಿಭ್ರಾಜತ್, ಎಲ್ಲ ಋತುಗಳ ಸಂಪತ್ತು ಅಲ್ಲಿ ಇದೆ. ಇಂತಹ ಋತುಗಳ ಸಂಪತ್ತು ಇಲ್ಲ ಅಂತಿಲ್ಲ. ಸರ್ವರ್ತು ಶ್ರೀಭಿ ವಿಭ್ರಾಜತ್ ಕೈವಲ್ಯಮಿವ ಮೂರ್ತಿಮತ್. ಈ ಸತ್ವಗುಣ ರಜೋಗುಣ ತಮೋಗುಣದ ಪ್ರಾಕೃತಿಕವಾದ ಗುಣದ ಸೋಂಕಿರದ ಒಂದು ತಾಣ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ರಜೋಗುಣದ ಸ್ಪರ್ಶ ಇಲ್ಲ, ತಮೋಗುಣದ ಸ್ಪರ್ಶ ಇಲ್ಲ. ಆ ವೃಕ್ಷಗಳಿಗೂ ಕೂಡ ಪೂರ್ಣ ಜ್ಞಾನ ಇದೆ. ಇಲ್ಲಿ ವೃಕ್ಷಗಳಿಗೆ ನಾನು ಅನ್ನುವ ಅರಿವಿದೆ, ನೋವಿನ ಅರಿವಿದೆ, ಸುಖದ ಅರಿವಿದೆ. ಅದು ಬಿಟ್ಟರೆ ಇನ್ನೊಂದಿಲ್ಲ. ಅಲ್ಲಿ ಅದೂ ಇಲ್ಲ. ವೃಕ್ಷಗಳೂ ಕೂಡ ಮುಕ್ತವೇ, ಗಾಳಿಯೂ ಮುಕ್ತನೇ. ಆ ತರಹದ ಒಂದು ಜಾಗ, ಅದನ್ನು ನೋಡಿದ್ರು. ವೈಮಾನಿಕಾ ಸಲಲನಾಹ ಚರಿತಾನಿ ಯತ್ರ ಗಾಯಂತಿ ಲೋಕ ಶಮಲ ಕ್ಷಪಣಾನಿ ಭರ್ತುಃ ಅಂತರ್ಜಲೇ ಚ ವಿಲಸನ್ ಮಧುಮಾಧವೀನಾಂ ಗಂಧೇನ ಖಂಡಿತ ಧಿಯೋಪಿ ಅನಿಲಂ ಕ್ಷಿಪಂತಹ. ವೈಮಾನಿಕಾ ಸಲಲನಾಹ, ವಿಮಾನದಲ್ಲಿ ತಮ್ಮ ನಲ್ಲೆಯರೊಡನೆ ಕುಳಿತುಕೊಂಡು
ಭರ್ತು ನಾರಾಯಣನ ಲೋಕಶಮಲ ಕ್ಷಪಣಾನಿ, ಎಲ್ಲ ಪಾಪವನ್ನು ಪರಿಹರಿಸಬಲ್ಲ ದೇವರ ಗುಣಗಳನ್ನು ಹಾಡ್ತಾ ಇರ್ತಾರೆ. ಅಂತರ್ಜಲೇತು ವಿಲಸನ್ ಮಧುಮಾಧವೀನಾಂ ಗಂಧೇನ, ಅಲ್ಲಿ ಬರುವ ಪರಿಮಳದಿಂದ ಖಂಡಿತ ಧಿಯೋಪಿ ಅವರ ಪ್ರಜ್ಞೆ ಅಲುಗಾಡುವಂತೆ ಇರ್ತದೆ. ಅವರು ಆ ಪರಿಮಳವನ್ನು ಹೊತ್ತು ತಂದ ಗಾಳಿಯನ್ನು ದೇವರನ್ನು ಧ್ಯಾನ ಮಾಡಬೇಕಾದ್ರೆ ಇದೊಂದು ಅಡ್ಡಿ ಅಂತ ಹೇಳಿ ಹುಸಿಮುನಿಸು ತೋರಿಸ್ತಾರೆ. ಆ ತರಹ ದೇವರನ್ನು ಉತ್ಕಟವಾಗಿ ಚಿಂತಿಸ್ತಾ ಇರುವ ಜನರಿರುವಲ್ಲಿಗೆ ಹೋದರು ಇವರು. ಪಾರಾವತಾನ್ಯಭೃತ ಸಾರಸ ಚಕ್ರವಾಕ ನತ್ಯೂಹ ಹಂಸ ಶುಕ ತಿತ್ತಿರಿ ಬರಹಿಣಾದ್ಯೈ ಕೋಲಾಹಲೇ ವಿರಚಿತೆ ಚಿರಮಾತ್ರಯೋಚ್ಚೈ ಭೃಂಗಾಧಿಪೆ ಹರಿಕಥಾಂ ಅನುಗಾಯಮಾನೇ. ಪಾರಾವತ ಅಂದರೆ ಪಾರಿವಾಳ, ಅನ್ಯಭೃತ ಅಂದರೆ ಕೋಗಿಲೆ, ಪರಪುಟ್ಟ ಅಂತ ಕನ್ನಡದಲ್ಲಿ ಅನುವಾದ. ಆ ಪರಪುಟ್ಟದ ಮೂಲ ನೋಡಿ, ಅನ್ಯಭೃತ, ಬೇರೆಯವರಿಂದ ಸಾಕಲ್ಪಟ್ಟದ್ದು ಅನ್ಯಭೃತ. ಸಾರಸ ನೀರ್ಹಕ್ಕಿ, ಚಕ್ರವಾಕ ಪಕ್ಷಿ, ನತ್ಯೂಹ ನೀರ್ಕಾಗೆ, ಹಂಸ ಗೊತ್ತಿದೆ, ಶುಕ ಗಿಳಿ, ತಿತ್ತಿರಿ ಪಿಕಳಾರ, ಬರ್ಹಿ ನವಿಲು, ಇವೇ ಮೊದಲಾದ ಹಕ್ಕಿಗಳು ಕೋಲಾಹಲೇ ವಿರಚಿತೆ ಚಿರಮಾತ್ರ ಯೋಚ್ಚೈ, ಒಂದು ಕೂಗುವ ಧ್ವನಿಗಳು ಕೇಳ್ತಾ ಇದೆ, ಅದರಲ್ಲಿಯೂ ಪರಮಾತ್ಮನ ಗುಣಗಳ ವರ್ಣನೆ ಹರಿದು ಬರ್ತಾ ಇದೆ. ಆ ತರಹದ ಮುಕ್ತಿಗೆ ಹೋದರಂತೆ. ಇದೇನಿದು ಕವಿಯ ವರ್ಣನೆಯೋ ನೋಡಿ. ಕವಿಗಳು ಕೂಡ ಗಿಡಗಂಟೆಗಳ ಕೊರಳೊಳಗಿಂದ ಅಂತ ಬೇಂದ್ರೆ ಹೇಳ್ತಾರೆ. ನಿಮಗೆ ಒಂದು ಸಂಗತಿ ಹೇಳಬೇಕು, ಬೇಂದ್ರೆ ಅವರು ಪ್ರಯೋಗ ಮಾಡಿದ್ದು ಅದಕ್ಕಿಂತ ಮೊದಲು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಆ ರೂಪಕವನ್ನು ಬಳಸಿದ್ದಾರೆ. ಗಿಡಗಳ ಒಳಗಿಂದ ಹಕ್ಕಿಗಳು ದೇವರ ನಾಮಸ್ಮರಣೆ ಮಾಡಿದಂತಾಯಿತು ಅಂತ ಆ ತರಹ ಹೇಳಿದರೆ. ಇವರು ಗಿಡಗಂಟೆಗಳು ಪ್ರಕೃತಿಯ ಮಾತೆಯ ಕೊರಳು, ಅದರೊಳಗಿಂದ ಹೊರಬಂದ ಧ್ವನಿ ಹಕ್ಕಿಗಳ ಹುಲಿ ಅಂತಂದ್ರು. ಪ್ರಕೃತಿಯ ಹಾಡು ಅಂತ ಬೇಂದ್ರೆ ಅವರು ಹೇಳಿದ್ದು, ನಾರಾಯಣ ಪಂಡಿತಾಚಾರ್ಯರು ಅದೇ ರೀತಿ. ಆಮೇಲೆ ಇನ್ನೂ ಒಂದು ನನಗೆ ನಾರಾಯಣ ಪಂಡಿತಾಚಾರ್ಯರು ಅಂತ ಹೇಳಿದ ಕೂಡಲೇ ನೆನಪಾಯಿತು, ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಅಂತ ಅನ್ನೋದಕ್ಕೆ ಸರಿಯಾಗಿ ಮಧ್ವವಿಜಯದಲ್ಲಿ ಅದೇ ತರಹದ ರೂಪಕವನ್ನು ಬಳಸಿದ್ದಾರೆ. ತಿಮಿರ ನಿಖರ ಕುಂಭಿವ್ರಾತಮತ್ಯಂತ ತೀವ್ರಂ ಸ್ಥಿರತರ ಚರಣಾನಾಂ ಪ್ರಾಣಿನಾಂ ವೃದ್ಧ ಮಾರ್ಗಂ ಭುವನ ಭವನ ಪೂರ್ಣಂ ಭಾನುಮಾನಾಂಜನಾಭಂ ಹರಿರಿವನ ಖರೇ ಪ್ರಾಗ್ರಶ್ಮಿಜಾಲೈರ್ನಿರಾಸ ಅಂತ. ಕತ್ತಲೊಡನೆ ಜಗಳಾಡಿದ್ದು ಸೂರ್ಯ ಅಂತ ಹೇಳಿ ಅದರ ಚಿಂತನೆ. ಹೀಗಾಗಿ ಬಹಳ ಸೊಗಸಾದ ರೂಪಕಗಳನ್ನು ಹೀಗೆ ಕೊಟ್ಟಿದ್ದಾನೆ. ಇರಲಿ, ನಾವು ಅಲ್ಲಿಂದ ಮುಂದೆ ಹೋಗೋದಾದರೆ, ಮೋಕ್ಷದಲ್ಲಿ ಈ ರೀತಿಯ ವರ್ಣನೆಗಳು ಬಂದರೆ ಇದೇ ರೀತಿ ಉತ್ಪ್ರೇಕ್ಷಿತವೋ? ಉತ್ಪ್ರೇಕ್ಷಿತ ಅಂತ ಹೇಳಿದ್ರೆ ಅವ್ರಿಗೆ ಆ ಭಾವನೆ ಇರಲ್ಲ, ನಮಗೆ ಹಂಗೆ ತೋರುತ್ತೆ, ಅದು ಉತ್ಪ್ರೇಕ್ಷಿತ. ನನಗೇ ಗೊತ್ತಿಲ್ಲದ್ದು ನಾನು ಮಾಡಿದೆ ಅಂತ ಇನ್ನೊಬ್ಬರು ಹೇಳಿದ್ರೆ ಹೇಗೋ ಹಾಗೆ. ಆ ಹಕ್ಕಿಗಳಿಗೆ ಗೊತ್ತಿರಲ್ಲ ನಾವು ದೇವರ ನಾಮಸ್ಮರಣೆ ಮಾಡ್ತಾ ಇದ್ವಿ, ಇವರು ಹೇಳೋದು ಅದಕ್ಕೆ ಹಾಗ ಅಂತಂದರೆ ಆಚಾರ್ಯರು ಹೇಳಿದ್ರು, ತಿರಶ್ಚೀನಾ ಸ್ಥಾವರಾಶ್ಚ ಸರ್ವೇ ಜ್ಞಾನಾದ್ ವಿಕುಂಠಗಾಹ ಅಮುಕ್ತ ಮುಕ್ತಿ ಮಾಯಾಂತಿ ನಿಯಮಾತ್ ಕರ್ಮಣ ಕ್ಷಯೇ ಇತಿ ಚ. ನೋಡಿ, ವೈಕುಂಠದಲ್ಲಿ ಎರಡು ಭಾಗ ಇದೆ. ಒಂದು ಅಮುಕ್ತರು ಇರುವ ಜಾಗ, ಇನ್ನೊಂದು ಮುಕ್ತರಿರುವ ಜಾಗ. ಮುಕ್ತರನ್ನಂತೂ ಕೇಳಲೇಬೇಡಿ. ಅಮುಕ್ತರಾಗಿ ಇನ್ನೇನು ಕ್ಯೂನಲ್ಲಿ ನಿಂತಿರುವವರು ತಿರಶ್ಚೀನಾ, ಅವರು ತಿರ್ಯಕ್ ಪ್ರಾಣಿಗಳಿರಬಹುದು, ಸ್ಥಾವರಾಹ ಮರ ಮೊದಲಾದವುಗಳಿರಬಹುದು. ಎಲ್ಲರೂ ಜ್ಞಾನ ಪೂರ್ಣತೆಯಾಗಿಯೇ ವೈಕುಂಠಕ್ಕೆ ಬಂದದ್ದು. ಹೀಗೆ ಅಮುಕ್ತರಾಗಿರುವವರು, ಅಲ್ಲಿ ಇರುವವರು ಮುಕ್ತಿಯನ್ನು ಹೊಂದುತ್ತಾರೆ, ಕರ್ಮಕ್ಷಯ ಆಗಬೇಕಷ್ಟೇ. ಹೀಗಾಗಿ ಹಕ್ಕಿಗಳು, ಕೋಗಿಲೆ ಮೊದಲಾದ ಹಕ್ಕಿಗಳು
ಭಗವನ್ ನಾಮಸ್ಮರಣೆ ಮಾಡಿದವು ಅನ್ನೋದರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ವಾಸ್ತವವೇ ಇರೋದು ಅಂದ್ರು ಆಚಾರ್ಯರು. ಜಡವಲ್ಲ. ಆ ಅಲ್ಲ, ಅಲ್ಲಿ ಜಡ ಅಲ್ಲ, ಅದು ಜಡ ಅಲ್ಲ, ಚೇತನವೇ ತಾನೆ. ಪಕ್ಷಿಗಳು ಕೂಡ ಪ್ರಜ್ಞೆ ಇರುತ್ತೆ ಅಂತ. ಮಂದಾರ ಕುಂದ ಕುರವೋತ್ಪಲ ಚಂಪಕೋರಣ ಪುನ್ನಾಗ ನಾಗ ಬಕುಳಾಂಬುಜ ಪಾರಿಜಾತಾಹ ಗಂಧೇರ್ಚಿತೆ ತುಳಸಿಕಾ ಭರಣೇನ ತಸ್ಯ ಯಸ್ಮಿನ್ ತಪಸ್ಸುಮನಸೋ ಬಹುಮಾನಯಂತಿ. ನೋಡಿ, ಮಂದಾರ, ಕುಂದ ಬೆಟ್ಟದ ಮಲ್ಲಿಗೆ, ಕುರವ ಉತ್ಪಲ ಅಂತಂದರೆ ನೈದಿಲೆ, ಚಂಪಕ ಅಂದರೆ ಸಂಪಿಗೆ, ಪುನ್ನಾಗ ಅಂದರೆ ಸುರಗಿ, ಹಾಗೆ ವಕುಳ ಪುಷ್ಪ, ಅಂಬುಜ ಅಂತಂದರೆ ತಾವರೆ, ಪಾರಿಜಾತ ಮೊದಲಾದವುಗಳು ಎಲ್ಲ ಹೂವುಗಳು ಗಂಧೇರ್ಚಿತೆ ತುಳಸಿಕಾ ಭರಣೇನ ತಸ್ಯಾಹ ಎಲ್ಲದರಿಂದ ದೇವರನ್ನು ಪೂಜೆ ಮಾಡಿದ್ದಾರೆ ಮುಕ್ತರು. ಆದರೆ ತುಳಸಿ ಬಂದಾಗ ಆನಂದವನ್ನು ಅನುಭವಿಸ್ತಾ, ಪರಿಮಳ ಅಂದರೆ ಈ ತುಳಸಿಯದ್ದರ ತರಹ ಇರಬೇಕು, ಈ ತರಹದ ಸೌಭಾಗ್ಯವನ್ನು ಪಡೆಯಲಿಕ್ಕೆ ತುಳಸಿ ಏನು ತಪಸ್ಸು ಮಾಡಿದ್ಲೋ ಅಂತ ಅವಳನ್ನು ಗೌರವಿಸ್ತಾರಂತೆ. ಅಪರಸ್ಪರ ಮತ್ಸರ ಪ್ರಜಂ ಅಂತ ಪಂಡಿತಾಚಾರ್ಯರ ಮಾತು. ಮುಕ್ತಿಯಲ್ಲಿರುವ ಹೆಚ್ಚುಗಾರಿಕೆ ಏನು ಅಂದರೆ ಪರಸ್ಪರ ಮಾತ್ಸರ್ಯವೇ ಇರೋದಿಲ್ಲ, ಗುಣಗಳನ್ನು ಒಪ್ಪಿಕೊಳ್ತಾರೆ ಅಂತ. ಹೀಗಾಗಿ ಕೋಲಾಹಲೇ ವಿರಚಿತೆ ಯಸ್ಮಿನ್ ತಪಸ್ ಸುಮನಸೋ ಬಹುಮಾನಯಂತಿ, ಅಲ್ಲಿ ಇರುವ ಸುಮನಸಃ ದೇವತೆಗಳು ಮತ್ತು ಹೂವಿನ ಅಭಿಮಾನಿ ದೇವತೆಗಳು ತುಳಸಿಯನ್ನು ಗೌರವಿಸ್ತಾರಂತೆ. ಏನು ತಪಸ್ಸು ಮಾಡಿ ತುಳಸಿ ಈ ಎತ್ತರಕ್ಕೆ ಏರಿದ್ದಾಳೆ, ಏನು ಪರಿಮಳ, ಈ ಪರಿಮಳ ಬಂದದ್ದು ದೇವರ ಅನುಗ್ರಹದಿಂದ, ಅದಕ್ಕೆ ಕಾರಣವಾಗಿರೋದು ಅವಳ ಈ ತಪಸ್ಸು ಅಂತ ಅವಳ ತಪಸ್ಸನ್ನು ಹೊಗಳುತ್ತಾರೆ. ಅಂದರೆ ಲಕ್ಷ್ಮಿ ಅಲ್ಲ, ತುಳಸಿ ಅಂದರೆ ಲಕ್ಷ್ಮಿ ಅಲ್ಲ, ತುಳಸಿಗೆ ಒಬ್ಬಳು ಅಭಿಮಾನಿ ದೇವತೆ ಇದ್ದಾಳೆ. ಆ ತುಳಸಿ ಅಮೃತ ಮಥನದಲ್ಲಿ ಹುಟ್ಟಿ ಬಂದದ್ದು. ಆ ತುಳಸಿ ಅದ್ಯಾರೋ ರಾಜನ ಹೆಂಡತಿ ಅಲ್ಲ, ಅದೇ ಬೃಂದ ಅದೇನೋ ಹೇಳ್ತಾರೆ, ಅದಲ್ಲ. ಅದನ್ನು ಅಲ್ಲಿಗೆ ಆ ಕಥೆಯನ್ನು ಕೇಳಿ ಸುಖವಾಗಿದೆ ಅಂತ ಬಿಟ್ಬಿಡ್ಬೇಕು, ಅದನ್ನು ಜಾಸ್ತಿ ತಲೆಯಲ್ಲಿ ಹಾಕ್ಕೊಳ್ಬಾರ್ದು. ತುಳಸಿಗೆ ವಿವಾಹ ಬೇರೆ ಮಾಡಿಸ್ತಾರೆ. ಪ್ರಾಯ ಆ ತುಳಸಿಗೆ ಇದು ಉತ್ಥಾನ ದ್ವಾದಶಿ ದಿವಸ ತುಳಸಿ ವಿವಾಹ ಅಂತ ಒಂದು ಮಾಡ್ತಾರೆ. ಆದರೆ ಅದು ಸಂಪ್ರದಾಯ, ಅದು ಮೊದಲು ಹಾಗಿರಲಿಲ್ಲ. ತುಳಸಿ ಸಂಕೀರ್ತನೆ ಇತ್ತು, ದೇವರ ಸುತ್ತಲೂ ಕೂಡ ಕುಣಿಯೋದು. ಈ ಕಾರ್ತಿಕ ರಾಧಾ ದಾಮೋದರ ಪ್ರಸನ್ನ, ಅದೇ ಅದು ರಾಧಾ ಅಂದರೆ ನೀಲಾದೇವಿ. ಅಲ್ಲ, ಅದೇನಿಲ್ಲ. ಈ ಉತ್ಥಾನ ದ್ವಾದಶಿಯ ದಿವಸ ತುಳಸಿಗೆ ಮದುವೆ ಮಾಡಿಸ್ತಾರೆ. ಅದು ಪ್ರಾಯ ತುಳಸಿ ಗಿಡಗಳಲ್ಲಿ ಮಿಗಿಲಾದವಳು, ಅವಳನ್ನು ದೇವರಿಗೇ ಸಮರ್ಪಣೆ ಮಾಡಬೇಕು ಅನ್ನುವ ಆಂತರ್ಯ ಇಟ್ಕೊಂಡು ಹೊರಟಿದೆಯೋ ಏನೋ. ಆದರೆ ತುಳಸಿ ಅಂತ ಒಬ್ಳಿದ್ಲು, ಅವಳ ಗಂಡನ ಪಾತಿವ್ರತ್ಯವನ್ನು ಕೆಡಿಸ್ಲಿಕ್ಕೆ ಅಂತ ದೇವರೇನು ಮಾಡಿದ, ರೂಪಾಂತರ ತಳೆದು ಬಂದ. ಆ ಕಥೆಯನ್ನು ಬಿಟ್ಟುಬಿಡೋದು ಒಳ್ಳೆಯದು. ಅದು ಅಸಂಗತ. ಮತ್ತೆ ಒಬ್ಬಳು ದಾರಿ ತಪ್ಪಿ ನಡೆದರೆ ಗಂಡ ನೊಂದುಕೊಂಡು ಡಿಪ್ರೆಷನ್ಗೊಳಗಾಗಿ ತನ್ನ ಯುದ್ಧದಲ್ಲಿ ಸೋಲ್ಬೇಕೇ ವಿನಃ ಗೊತ್ತಿಲ್ಲದೆ ಹೋದ್ರೆ ಹೆಂಗೆ ಸೋಲೋದು? ಹೌದು, ಅದು ಅಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಇವಳೆಲ್ಲೋ ಪಾತಿವ್ರತ್ಯ ಕಳ್ಕೊಂಡ್ರೆ ಅವನೆಲ್ಲೋ ಯುದ್ಧದಲ್ಲಿ ಸೋತು ಹೋಗೋದು ಅನ್ನೋದೇ ಅಸಂಗತ. ಅವು ಗೊತ್ತಾದ್ಮೇಲೆ ಸೋತು ಹೋಗಲಿ, ಯಾಕೆಂದರೆ ದುಃಖ ಆಗತ್ತೆ. ಜಗತ್ತಿನಲ್ಲಿ ತನ್ನದು ಅಂತ ಅಂದುಕೊಂಡಿರೋದು ಹೆಂಡತಿಯನ್ನು ಮಾತ್ರ. ಹೆಂಡತಿಗಿಂತ ತನ್ನದ್ದು ಅಂತ ಅನ್ನೋದು ಇನ್ನೊಂದು ಯಾವುದಿದೆ? ಹೆಂಡತಿ ಮಾತ್ರ ಸ್ವಂತ, ಇನ್ಯಾವುದೂ ಅವನು ಸ್ವಂತ ಅಲ್ಲ. ಮಕ್ಕಳು ಅವನು ಸ್ವಂತವೇ, ಅವಳು ಸ್ವಂತವೇ. ಮಕ್ಕಳು ಮದುವೆ ಆಗ್ತಾರೆ, ಇನ್ನೊಬ್ಬರನ್ನು ಮದುವೆ ಆಗಿ ಬೇರೆ ಕಡೆ ಹೊಟ್ಟೋಗ್ತಾರೆ. ಇದು ಯಾರು ಗಂಡ ಆಗಿರಲಿ ಹೆಣ್ಣಾಗಿರಲಿ, ನಮ್ಮಿಂದ ದೂರವೇ ಆಗೋದು. ನನ್ನದು ಅಂತ ನಾನು ಅಧಿಕಾರ ಚಲಾಯಿಸಬಹುದದ್ದು ನನ್ನ ಹೆಂಡತಿಯ ಮೇಲೆ, ನನ್ನ ಹೆಂಡತಿ ನನ್ನ ಮೇಲೆ, ಅಷ್ಟೇ. ಎರಡು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಅವಳು ದಾರಿ ತಪ್ಪಿದರೆ ನಾನು ಆ ಡಿಪ್ರೆಷನ್ಗೆ ಹೋಗಿ, ಅವಳು ಗೊತ್ತಾಗಿ ಡಿಪ್ರೆಷನ್ಗೆ ಹೋಗಬೇಕೇ ವಿನಃ ಅದು ಯಾವುದೋ ಒಂದು ಅಮೂರ್ತವಾದ ಪಾತಿವ್ರತ್ಯ ಅಂತ ಒಂದಿಲ್ಲ.
ಅದ್ಯಾವುದೋ ಪಾತಿವ್ರತ್ಯದಿಂದ ಅವನು ತಪ್ಪು ಮಾಡಿದ್ರು, ಅವನು ಇವಳು ಪಾತಿವ್ರತ್ಯದಿಂದ ಇದ್ದ ಮಾತ್ರಕ್ಕೆ ಅವನು ತಪ್ಪು ಮಾಡಿದ್ರು ಅವನು ಯಾವಾಗಲೂ ಅಜೇಯನಾಗಿರ್ತಾನೆ ಅನ್ನೋದೇ ಅಸಂಗತವಾದ ಕಲ್ಪನೆ. ನೋಡಿ, ಯೋಚನೆ ಮಾಡಿ, ಒಬ್ಬಳು ಪತಿವ್ರತೆ ಇರ್ತಾಳೆ, ಅವಳು ಗಂಡ ಪಾರಾಮ ಮುಟ್ಟಾಳ, ಅವನು ಹೆಂಗೆ ಬದುಕ್ತಾನೆ? ಅವನು ಏನು ತಪ್ಪು ಮಾಡಿದ್ರು ಸರಿನಾ? ದೇವರನ್ನು ದ್ವೇಷ ಮಾಡ್ತಾ ಇದ್ರು ಉದ್ಧಾರ ಆಗ್ಬಿಡ್ತಾನ? ಇಲ್ಲ. ಅದರಿಂದಾಗಿ ಈ ತುಳಸಿ ವಿವಾಹ ಅದು ಶಾಸ್ತ್ರದಲ್ಲಿ ಏನು ಆ ತರಹ ಇಲ್ಲ, ಸಂಕೀರ್ತನೆ ಸಂಪ್ರದಾಯದಿಂದ ಬಂದಿದೆ. ಈ ತುಳಸಿ ವಿವಾಹವನ್ನು ನಾವು ಹೀಗೆ ನೋಡಬಹುದು. ಹೇಗೆ? ಸಸ್ಯಗಳಲ್ಲಿ ಮಿಗಿಲಾದದ್ದು ತುಳಸಿ, ಔಷಧಗಳಲ್ಲಿ ಮಿಗಿಲಾದದ್ದು ತುಳಸಿ. ಈ ತುಳಸಿ ದೇವರಿಗೇ ಸಲ್ಲುವಂಥದ್ದು ಅನ್ನೋದರ ನೋಡ್ಬೋದೇ ವಿನಃ ಬೇರೆ ಯಾವುದೂ ಅಲ್ಲ. ಇಷ್ಟೇ ಸಾಕಿದಕ್ಕೆ. ಇಲ್ಲಿ ಯಾಕೆ ಹೇಳಿದ್ದು ಅಂತಂದರೆ, ಭಕ್ತೈ ಅರ್ಚಿತೆ ಸತಿ ಭಗವತಾ ತುಳಸಿಕಾ ಭರಣೇ ಕೃತೆ ತಸ್ಯ ಗಂಧಾರ್ಥಂ ತಪೋ ಬಹುಮಾನಯಂತಿ ಅಂತ ಹೇಳ್ತಾರೆ. ಪುಷ್ಪಗಳು ಮತ್ತು ದೇವತೆಗಳು, ಪುಷ್ಪಾಭಿಮಾನಿ ದೇವತೆಗಳು, ಅವರಿಬ್ಬರೂ ಕೂಡ ಸುಮನಸ್ ಅಂತ ಹೇಳಿದ್ರೆ ಒಳ್ಳೆಯ ಮನಸ್ಸಿರುವವರು ಅಂತ ದೇವತೆಗಳನ್ನು ಸುಮನಸಃ ಅಂತ ಕರೀತಾರೆ. ಹೂಗಳು ಸುಮನಸ್ಸೇ, ನೋಡಿದಾಗ ಸಂತೋಷ ಆಗತ್ತೆ, ಅದರಿಂದಾಗಿ ಒಳ್ಳೆಯ ಮನಸ್ಸನ್ನು ಉಂಟು ಮಾಡ್ತವೆ ಅಂತ ಹೂಗಳು ಸುಮನಸ್ಸು. ಒಳ್ಳೆಯ ಮನಸ್ಸು ಉಳ್ಳವರು ಅಂತ ದೇವತೆಗಳು ಸುಮನಸ್ಸು. ಇಬ್ಬರೂ ಕೂಡ ಸಂತೋಷ ಪಡ್ತಾರೆ. ತುಳಸಿಯನ್ನು ಅರ್ಪಣೆ ಮಾಡಿದಾಗ ಅದು ದೇವರ ಆಭರಣದಂತೆ ಕಂಗೊಳಿಸತ್ತೆ. ಅದಕ್ಕೆ ಸಮನಾದ ಆಭರಣ, ಅದಕ್ಕೆ ಸಮನಾದ ಪರಿಮಳ ಇನ್ನೊಂದರಲ್ಲಿ ಇರಲ್ಲ. ಅದನ್ನು ನೋಡಿ ಎಲ್ಲರೂ ಕೂಡ ತಪಸ್ಸು ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಅನ್ಕೋತಾರೆ. ಈ ತರಹದ ತಪಸ್ಸಿನ ವೈಭವದಿಂದ ಹೀಗಾಯಿತು ಅಂತ ಅಂದುಕೋತಾರೆ. ಅದನ್ನು ಇಲ್ಲಿ ನಿರೂಪಣೆ ಮಾಡಿದ್ರು. ಅಂದರೆ ಇದರಿಂದ ನಮಗೇನು ಗೊತ್ತಾಯಿತು ಅಂತ ಹೇಳಿದ್ರೆ, ಅಪರಸ್ಪರ ಮತ್ಸರ ಪ್ರಜಂ, ಗುಣಗಳಿಗೆ ಮಾತ್ಸರ್ಯ ಇಲ್ಲ. ಅದಕ್ಕೆ ಅವರು ಪ್ರಜರು ಪ್ರಕರ್ಷೇಣ ಜಾನಂತಿ. ಆ ತರಹದ ವೈಕುಂಠದ ಸೊಬಗನ್ನು ನೋಡ್ತಾ ಇದ್ರು. ಯತ್ ಸಂಕುಲಂ ಹರಿಪದಾನತಿ ಮಾತ್ರ ತೃಪ್ತೈ ವೈಡೂರ್ಯ ಮಾರತಕ ಹೇಮಮಯೈರ್ವಿಮಾನೈ ಯೇಷಾಂ ಬೃಹತ್ ಕಟಿತಟಾಃ ಸ್ಮಿತ ಶೋಭಿ ಮುಖ್ಯ ಕೃಷ್ಣಾತ್ಮನಾಂ ನರಜ ಆದದು ರುತ್ಸ್ಮಯಾದ್ಯೈ. ಹೆಣ್ಣು ಮಕ್ಕಳು ದೇವರ ಮೇಲಿನ ಭಕ್ತಿಯಿಂದ ತುಂಬಿ ವಿಮಾನದಿಂದ ಇಳಿದು ದೇವರೆಡೆಗೆ ಬಂದರು. ಅವರ ಲಾವಣ್ಯದಲ್ಲಿ ಸೌಂದರ್ಯ ಮಾತ್ರ ಕಂಡದ್ದು, ರಜೋಗುಣ ಎಲ್ಲ ಇರಲಿಲ್ಲ. ನಾನು ಇಷ್ಟು ಚಂದ ಅನ್ನುವ ಹಮ್ಮು ಇರಲಿಲ್ಲ. ಯೋಗ್ಯರಲ್ಲದವರನ್ನು ನೋಡಿ ಇವರು ನಮಗೆ ಸಿಗಬೇಕಿತ್ತು ಅನ್ನುವ ಬಯಕೆ ಗಂಡು ಮಕ್ಕಳಲ್ಲಿ ಮೂಡಲಿಲ್ಲ. ಯೋಗ್ಯರಾದವರಿಗೆ ಮೂಡಿತು. ಅದು ಆ ಕಾಮ ಅನ್ನೋದು ರಜೋಗುಣ ಆಗಿರಲಿಲ್ಲ. ತಾತ್ಪರ್ಯ ಏನು ಅಂತಂದರೆ, ಅಲ್ಲಿ ಇರುವ ಶೃಂಗಾರ, ಅಲ್ಲಿ ಇರುವ ಕಾಮ, ಅಲ್ಲಿ ಇರುವ ಸೌಂದರ್ಯ ಮತ್ತು ಸೌಂದರ್ಯದ ಆಸ್ವಾದನೆ ರಜೋಗುಣದಿಂದ ಪ್ರೇರಿತವಾಗಿ ಇರಲಿಲ್ಲ. ಬಹಳ ವೈಶಿಷ್ಟ್ಯ. ಇಲ್ಲಿ ಯಾವ ಶೃಂಗಾರ ಅನ್ನೋದು ರಜೋಗುಣದಿಂದ ಮುಕ್ತವಾಗಿ ಇರುತ್ತೆ. ಇಲ್ಲಿ ಶೃಂಗಾರ ಅಂತ ಬಂದರೆ ರಜೋಗುಣದಿಂದ ಕೂಡಿಯೇ ಇರೋದು, ಸ್ವಲ್ಪ ತಮೋಗುಣ ಸೇರಿಕೊಂಡಿತು. ಸತ್ವಗುಣ ಇರಬೇಕು, ಸೌಂದರ್ಯ ಇರಬೇಕಲ್ಲ. ಶೃಂಗಾರ ಅಂತಂದರೆ ರಜೋಗುಣ ತುಂಬಿಯೇ ಇರುತ್ತೆ. ಅಲ್ಲಿ ರಜೋಗುಣ ತುಂಬಿರಲಿಲ್ಲ, ಸತ್ವಗುಣ ಮಾತ್ರ ತುಂಬಿರುತ್ತೆ ಆ ಮೋಕ್ಷದಲ್ಲಿ ಅಂತ. ಇಲ್ಲಿ ಆ ನರ್ತನದ, ಆ ಯೌವನದ ಮದದ ಹಮ್ಮು ಕಂಡೇ ಕಾಣುತ್ತೆ. ಆ ಸೌಂದರ್ಯ ಮದ, ಆ ರೂಪ ಮದ, ಆ ಟಿವಿ, ಆ ಠೇಂಕಾರ ಕಂಡೇ ಕಾಣುತ್ತೆ ರೂಪ ಇರುವವರಲ್ಲಿ. ಅದಲ್ಲಿ ಇಲ್ಲ. ಅಂತಹದ್ದನ್ನು ನೋಡಿಕೊಂಡು ಹೋದರು ನನ್ನ ಮಕ್ಕಳು ಅಂತ ಬ್ರಹ್ಮದೇವರ ಕಥೆ ಹೇಳ್ತಾ ಇದ್ದಾರೆ. ಶ್ರೀ ರೂಪಿಣಿ ಕೊಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸದ್ಮನಿ ಮುಕ್ತದೋಚ ಸಲ್ಲಕ್ಷತೆ ಸ್ಫಟಿಕ ಕುಡ್ಯ ಉಪೇತ ಹೇಮ್ನಿ ಸಮ್ಮಾರ್ಜತೀವ ಯದನುಗ್ರಹಣೇ ಅನ್ಯಯತ್ನಾಹ. ಶ್ರೀರೂಪಿಣಿ ಲಕ್ಷ್ಮೀದೇವಿ ರೂಪವನ್ನು ತಳೆದು ಕೊಣಯತಿ ಚರಣಾರವಿಂದಂ ನಡೆಯುತ್ತಾ ಗೆಜ್ಜೆಯಿಂದ ಸದ್ದು ಹೊರಡಿಸುತ್ತಾ, ಲೀಲಾಂಬುಜೇನ ಒಂದು ತಾವರೆಯನ್ನು ಇಟ್ಟುಕೊಂಡು ಮುನ್ನಡಿತಾ ಇದ್ದಾಳೆ.
ವಸ್ತುತಃ ಅಲ್ಲಿ ರಜಸ್ಸಿಲ್ವಲ್ಲ, ಕ್ಲೀನ್ ಮಾಡೋದೇನನ್ನ. ಸಂಲಕ್ಷತೆ ಸ್ಫಟಿಕ ಕುಡ್ಯ ಉಪೇತ ಹೇಮ್ನಿ, ಬಂಗಾರ ಇದೆ, ಸ್ಫಟಿಕದ ಗೋಡೆ ಇದೆ. ಅಲ್ಲಿ ಅವಳು ಪದ್ಮವನ್ನು ಹಿಡಿದು ಸಾಕ್ತಾ ಇದ್ದರೆ ಸಮ್ಮಾರ್ಜತೀವ, ಕಸಗುಡಿಸುತ್ತಿದ್ದಾಳೋ ಎಂಬಂತೆ ತೋರ್ತಾ ಇದೆ. ಯದನುಗ್ರಹಣೆ ಅನ್ಯಯತ್ನ, ಆ ಥರ ತೋರ್ತಾ ಇದೆ. ಯದನುಗ್ರಹಣೆ ಅನ್ಯಯತ್ನ, ಉಳಿದವರೆಲ್ಲರೂ ಕೂಡ ಈ ಸಂಪತ್ತು ವಲಯಲಿ ಅಂತ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡ್ತಾಳೆ. ಅಂತಹ ಲಕ್ಷ್ಮೀದೇವಿಯೂ ಕೂಡ ದೇವರ ಮನೆಯ ಆಳಿನಂತೆ ನಡ್ಕೊಳ್ತಾ ಇದ್ದಾಳೆ. ಇದು ಅವಳು ಗೃಹ ಕರ್ಮ ಯತ್ರ ಕುರುತೇ ಅಂತ ಸತತಂ. ಅವಳು ದೇವರ ಮನೆಯ ದಾಸಿ ಅಂತನ್ನುವ ಭಾವನೆ ತುಂಬಿದೆ ಅವಳಲ್ಲಿ ಎನ್ನುವುದು ಕಾಣುತ್ತೆ. ವಾಪೀಶು ವಿದ್ರುಮತಟ ಸ್ವಮೃತಾಮಲಾಪ್ಸು ಪ್ರೇಷ್ಯಾನ್ವಿತ ನಿಜವನೇ ತುಳಸೀಭಿರೀಚಂ ಅಭ್ಯರ್ಚತಿ ಸೊಳಕ ಮುನ್ನತ ಮೀಕ್ಷವತ್ರ ಮುಚ್ಛೇಷಿತಂ ಭಗವತೆ ತ್ಯಮತಾಂಗ ಯಚ್ಛ್ರೀಹಿ. ವಾಪೀಶು ವಿದ್ರುಮ ತಟಾಸು, ಹವಳದ ಮೆಟ್ಟಿಲುಗಳಿರುವ ಇಳಿಭಾವಿಗಳಲ್ಲಿ, ತಿಳಿಯಾದ ನೀರಿರುವ ಇಳಿಭಾವಿಗಳಲ್ಲಿ ಸ್ನಾನ ಮಾಡಿ ತನ್ನವರ ಜೊತೆಗೂಡಿ, ತನ್ನ ದಾಸಿಯರ ಜೊತೆಗೂಡಿ ಮೇಲ್ಗಡೆ ಬಂದು ಸೊಳಕ ಮುನ್ನತ ಮೀಕ್ಷ್ಯ, ಅವಳು ತನ್ನ ಚಂದದ ಮೋರೆಯನ್ನು ಎತ್ತಿ ದೇವರಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದಾಳೆ. ಎನ್ನೌ ರಜಂತ್ಯಗಭಿದೋ ರಚನಾನುವಾದಾ ಶೃಣ್ವಂತಿ ಯನ್ಯ ವಿಷಯ ಕುಕಥಾ ಮತಿಘ್ನೀ ಯಾಸ್ತು ಶ್ರುತಾ ಹತಭಗೈರ್ನೃಭಿರಾತ್ತವೀರ್ಯ ತಾನ್ಸ್ತಾನ್ ಕ್ಷಿಪಂತ್ಯ ಶರಣೇಶು ತಮಸ್ಸು ಹಂತ. ಎನ್ನೌ ರಜಂತಿ ಅಗಭಿದ, ದೇವರ ಕಥೆಗಳನ್ನು ಕೇಳದವರು. ಅರಚನ ಅನುವಾದ, ಪರಮಾತ್ಮನ ಪರಾಕ್ರಮಗಳನ್ನು ಹಾಡದವರು ಯಾವ ಪ್ರದೇಶಕ್ಕೆ ಹೋಗುವುದಿಲ್ಲವೋ, ಯಾರು ಶೃಣ್ವಂತಿಯೇ ಅನ್ಯ ವಿಷಯ ಕುಕಥಾ ಮತಿಘ್ನೀ, ಬುದ್ಧಿಯನ್ನು ಹಾಳು ಮಾಡುವ ಕೆಟ್ಟ ಕಥೆಗಳನ್ನು ಕೇಳ್ತಾರೋ, ಯಾಸ್ತು ಶ್ರುತ ಹತಭಗೈ ನೃಭಿರಾತ್ತವೀರ್ಯಾ, ಯಾವುದನ್ನು ಕೇಳಿದರೆ ಮನುಷ್ಯರ ದಿಕ್ಕು ದೆಸೆಗಳೇ ಬದಲಾಗಿ ದೇವರಿಂದ ದೂರ ತರಿತಾರೋ, ಯಾವ ಕಥೆಯನ್ನು ಕೇಳಿದರೆ ಅಶರಣೇಶು ತಮಸ್ಸು ಹಂತ, ತಮಸ್ಸುಗಳನ್ನು ಹೊಂದುತ್ತಾರೋ ಆ ತರಹದ ಕಥೆಗಳನ್ನು ಕೇಳುವವರು ಇಲ್ಲಿಗೆ ಬರುವುದಿಲ್ಲ. ದೇವರ ಪರಾಕ್ರಮಗಳ ಕಥೆಯನ್ನು ಕೇಳಿ ಮನಸ್ಸನ್ನು ಸ್ವಚ್ಛಗೊಳಿಸುವವರು ಮಾತ್ರ ಒಂದಿಲ್ಲ ಒಂದು ದಿನ ಇಲ್ಲಿ ಬರಬಹುದು. ಆ ತರಹದ ವೈಭವದ ದೇವರ ಮನೆಯನ್ನು ನೋಡ್ತಾ ಬಂದರಂತೆ. ಇಲ್ಲಿ ಆಚಾರ್ಯರದ್ದು ಒಂದೇ ಒಂದು ಭಾಷ್ಯ, ಅರಚನಾನುವಾದಾಹ ಅಂತ. ಯಾಕೆ ಅಂದರೆ ಅವಾಗ ಅಳ್ಳಿರಲಿಲ್ಲ ಬರಬೇಕಾದ್ರೆ. ಅಲ್ಲಿರೋದು ಎನ್ನೌರಜಂತ್ಯಗಭಿದ ರಚನಾನುವಾದ ಅಂತ ಹಾಗೆ ಬರೀಲಿಕ್ಕಾಗತ್ತೆ. ಅವಾಗ ಬರಹದ ಸಂಕೇತಗಳೆಲ್ಲ ಇರಲಿಲ್ಲ ನೋಡಿ. ಇಲ್ಲಿ ಎನ್ನೌರಜಂತ್ಯಗಭಿದೋ ರಚನಾನುವಾದ ಅಂದರೆ ರಚನಾನುವಾದ ಅಂತ ಅಂದುಕೊಂಡ್ಬಿಟ್ರೆ ಮುಂದಿನವರು ಹಾಗೆ ಅಂದುಕೊಳ್ಳೋರೆ. ಅದಕ್ಕೆ ಆಚಾರ್ಯರು ಅರಚನಾನುವಾದ ಅಂತ ಎಲ್ಲಿ ಯಾವ ಪದವನ್ನು ಸರಿಯಾಗಿ ಓದ್ಕೋಬೇಕು ಅದನ್ನು ಮಾತ್ರ ಕೊಟ್ಬಿಟ್ರು. ನಾನು ಅರಚನ ಹಿಂಗೆ ಕೂಡ ಓದಿದ್ನಲ್ಲ ಅಂತ ಅರಚನಾನುವಾದ ಆಚಾರ್ಯರು ಅಷ್ಟು ಮಾತ್ರ ಬರೋದು. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು, ಮುಂದಿದ್ದೆಲ್ಲ ಅರ್ಥ ಆಗತ್ತೆ ಅಂತ. ಏಭ್ಯರ್ಥಿತಾಮಪಿ ಚನೋ, ಮೊನ್ನೆ ಒಂದು ಬಂದಿತ್ತಲ್ಲ ಕರ್ಮಸ್ವಿಜ್ಯಾತ್ಮ ಶಕ್ತಿಷು ಇಜ್ಯ, ಅಷ್ಟೇ ಆಚಾರ್ಯರ ಭಾಷ್ಯ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೋಗಿತ್ತು, ಇನ್ಯಾವುದು ತೊಂದರೆ ಇಲ್ಲ ಅಂತ. ಹಾಗೆ ಇದು ಏಭ್ಯರ್ಥಿತಾಮಪಿ ಚನೋ ನೃಗತಿಂ ಪ್ರಪನ್ನ ಜ್ಞಾನಂಚ ತತ್ವ ವಿಷಯಂ ಸಹಧರ್ಮಯತ್ರ ನಾರಾಧನಂ ಭಗವತೋ ವಿತರಂತ್ಯಮುಷ್ಯ ಸಮ್ಮೋಹಿತಾ ವಿತತಯಾ ನನುಮಾಯಯಾತೆ.
ಯೇ ಅಭ್ಯರ್ಥಿತಾಮಪಿ, ಎಲ್ಲರೂ ಕೂಡ ಮನುಷ್ಯರಾಗಬೇಕು ಅಂತ ಮನುಷ್ಯ ದೇಹವನ್ನು ಬಯಸ್ತಾರಂತೆ. ಯಾಕೆ ಅಂದರೆ ಜ್ಞಾನದ ಸಾಧ್ಯತೆ ಇರೋದು ಮನುಷ್ಯ ಜೀವರಲ್ಲಿ ಮಾತ್ರ. ಮನುಷ್ಯರೇ ಮುಂದೆ ತಮ್ಮ ಕರ್ಮದಿಂದ ಗಂಧರ್ವರೋ, ಯಕ್ಷರೋ, ಕಿನ್ನರರೋ, ಕಿಂಪುರುಷರೋ, ದೇವತೆಗಳೋ ಆಗುವುದು. ಮೊದಲ ಮೆಟ್ಟಿಲು ಮನುಷ್ಯತ್ವವೇ. ಅದನ್ನು ಹೊಂದಿದರೂ ಕೂಡ ಧರ್ಮವನ್ನು, ಜ್ಞಾನವನ್ನು, ತತ್ವವನ್ನು ಬಿಟ್ಟು ದೇವರ ಆರಾಧನೆಯನ್ನೂ ಮಾಡೋದಿಲ್ಲ. ದೇವರ ಆರಾಧನೆ ಮಾಡಬೇಕಾದ್ರೆ ಜ್ಞಾನ ಬೇಕೇ ಬೇಕು, ತತ್ವ ಬೇಕೇ ಬೇಕು, ಧರ್ಮ ಬೇಕೇ ಬೇಕು. ಇವುಗಳನ್ನೆಲ್ಲ ಮೀರಿ ನಾನು ದೇವರನ್ನು ಭಕ್ತಿ ಮಾಡ್ತೇನೆ ಅಂತ ಆಗೋದೇ ಇಲ್ಲ. ಅದು ಸಾಧ್ಯವೇ ಇಲ್ಲ. ಅದು ಅದರಿಂದಾಗಿ ಇದರೆಲ್ಲದರ ಜೊತೆಗೆ ದೇವರ ಆರಾಧನೆ ಮಾಡಬೇಕು. ಹೀಗೆ ದೇವರ ಆರಾಧನೆ ಯಾರು ಮಾಡೋದಿಲ್ಲ ಅವರು ಇದೇ ದೇವರ ಮಾಯೆಯಿಂದ ಬದ್ಧರಾದವರು ಅಂತ ಚಿಂತನೆ ಮಾಡಬೇಕಷ್ಟೆ, ಬೇರೆ ದಾರಿಯೇ ಇಲ್ಲ. ಅದನ್ನು ಅವರು ಆಚಾರ್ಯರು ಯಾವ ರೀತಿ ಈ ಪದ್ಯದ ಅರ್ಥವನ್ನು ಮಾಡಬೇಕು ಅಂತ ಹೇಳಿದ್ರು. ಏನ್ ನೃಗತಿಂ ಜ್ಞಾನಾದಿ ಯೋಗ್ಯತಾಂ ನ ಪ್ರಪನ್ನಾಹ ತೇ ಮೋಹಾತ್ ಭಗವದಾರಾಧನಂ ನ ಕುರುವಂತಿ. ಇವಾಗ ಪ್ರಾಣಿ, ಪಶು, ಪಕ್ಷಿ ಇವುಗಳಿಗೆಲ್ಲ ಮೋಹದಿಂದ, ಅಜ್ಞಾನ ಇರೋದರಿಂದ ಮರಗಳೇ ಮೊದಲಾದವುಗಳು ದೇವರ ಆರಾಧನೆ ಮಾಡಲ್ಲ. ಧರ್ಮಜ್ಞಾನ ವರ್ಜಿತಾ ಮಾನುಚಾಯೇವ ನ ಭವಂತಿ ಇತ್ಯರ್ಥ. ಇನ್ನು ಮನುಷ್ಯರಾಗಿರ್ತಾರೆ, ಅದನ್ನು ಹೊಂದುವ ಸಾಧ್ಯತೆ ಇರುತ್ತೆ. ಧರ್ಮದ ಬಗೆಗೆ ಜ್ಞಾನ ಇರಲ್ಲ, ಅವರು ಮನುಷ್ಯರೇ ಅಲ್ಲ. ಏಕೆಂದರೆ ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತಂದರೆ ಬಾಳು ಅಲ್ಲವೇ ಅಲ್ಲ, ತಾಂತ್ರಿಕ ಪ್ರಗತಿ ಅಂತೂ ಅಲ್ಲವೇ ಅಲ್ಲ. ಯಾಕೆಂದರೆ ಪ್ರತಿಯೊಂದು ಪ್ರಾಣಿಯೂ ಕೂಡ ತನಗೆ ಅನುಕೂಲವಾಗುವಂಥ ಪ್ರಕೃತಿಯಲ್ಲಿರುವ ವಸ್ತುಗಳಿಂದ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳುತ್ತೆ. ಅದರ ಲೆವೆಲಲ್ಲಿ ಮರಗಳನ್ನು ಏರೋದು, ಮರಗಳನ್ನು ಸಿಗಿದು ಅಥವಾ ಕೊಂಬೆಗಳನ್ನು ತಂದು ಗೂಡು ಕಟ್ಕೊಳ್ಳೋದು, ಇವುಗಳೆಲ್ಲ ಪ್ರಾಣಿಗಳು ಮಾಡ್ಕೊಳ್ತವೆ. ಗುಹೆ ಒಳಗಡೆ ಇರೋದು, ಬೆಚ್ಚಗೆ ಮಾಡ್ಕೊಳ್ಳೋದು. ಉಪ್ಪು ತಿಂತವೆ ಪ್ರಾಣಿಗಳೆಲ್ಲ ತಮ್ಮ ದೇಹಕ್ಕೆ ಬೇಕು ಅಂತ ಹೇಳಿ. ಆಗಾಗ ಈ ಕಾಡಿನ ಮೂಲೆಗಳಲ್ಲಿ ಉಪ್ಪು ಸುರಿದು ಬರ್ತಾರಂತೆ. ಯಾಕೆಂದರೆ ಆ ಉಪ್ಪನ್ನು ತಿನ್ನೋದು. ಉಪ್ಪು ಸಿಗದ ಪ್ರಾಣಿಗಳು ಬೇರೆ ಯಾವುದಾದ್ರೂ ಪ್ರಾಣಿ ಮೂತ್ರ ಮಾಡಿದರೆ, ಮಾಂಸಾಹಾರಿ ಪ್ರಾಣಿಗಳಿಗೆ ಉಪ್ಪು ಬೇಕು ಅಂತಾದಾಗ ಕತ್ತೆ ಮೊದಲಾದವುಗಳ ಮಾಂಸವನ್ನು ತಿಂತವಂತೆ. ಏಕೆಂದರೆ ಕತ್ತೆಯ ಮಾಂಸ ಅವೆಲ್ಲ ಪರಮ ಉಪ್ಪು. ತಿಂದು ನೋಡಿಲ್ಲ, ಕೇಳಿದ್ದನ್ನು ಹೇಳಿರೋದು. ಕತ್ತೆ, ಕಿರುಬ ಇತ್ಯಾದಿಗಳದ್ದೆಲ್ಲ ಪರಮ ಉಪ್ಪು. ಅದನ್ನು ತಿಂದು ತಮ್ಮ ಉಪ್ಪಿನ ಅಗತ್ಯವನ್ನು ನೀಗಿಸ್ಕೊಳ್ತವೆ. ಸಸ್ಯಾಹಾರಿ ಪ್ರಾಣಿಗಳು ಹೆಂಗೆ ಮಾಡಬೇಕು? ಅದಕ್ಕೆ ಮಾಂಸಾಹಾರಿ ಪ್ರಾಣಿಗಳ ಮೂತ್ರವನ್ನು ತಿಂತವೆ. ಆ ಮೂತ್ರ ತುಂಬಿದ ಮಣ್ಣನ್ನು ತಿಂದು ತಮ್ಮ ಉಪ್ಪಿನ ದಾಹವನ್ನು ನಿಯಮಿಸಿಕೊಳ್ತವೆ. ಅಂದರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಪ್ರಕೃತಿಯಲ್ಲಿ ಇರುವ ಒಂದು ವಸ್ತುವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳುವ ಟೆಕ್ನಿಕ್ ಎಲ್ಲರಿಗೂ ಗೊತ್ತಿದೆ. ಸೊ ಒಂದು ಹಂತದಲ್ಲಿ ಅದು ಪ್ರಾಣಿ ಆಗಿರಲಿ, ಪಕ್ಷಿ ಆಗಿರಲಿ, ಮೃಗ ಆಗಿರಲಿ, ಎವರಿವನ್ ಈಸ್ ಆಫ್ಟರ್ ಟೆಕ್ನಾಲಜಿ. ಅವರವರಿಗೆ ಬೇಕಾದ ಟೆಕ್ನಾಲಜಿಯ ಹಿಂದೆಯೇ ಇದ್ದಾರೆ. ಅದರಿಂದಾಗಿ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಅಂತನ್ನೋದು ಮನುಷ್ಯರ ಗುರಿ ಅಲ್ಲ. ಟೆಕ್ನಾಲಜಿ ಅನ್ನೋದು ಮನುಷ್ಯರ ಗುರಿ ಅಲ್ಲ. ಮತ್ತೆ ಜ್ಞಾನವೇ ಮನುಷ್ಯರ ಗುರಿ. ಪಾಪ ಜ್ಞಾನ ಪಡಿಬೇಕು ಅಂತಂದ್ರೂ ಅವುಗಳಿಗಾಗಲ್ಲ, ಮನುಷ್ಯನಿಗಾಗಲ್ಲ. ಅದನ್ನು ಇಲ್ಲಿ ಹೇಳಿದ್ರು, ಧರ್ಮಜ್ಞಾನ ವರ್ಜಿತ. ಅದರಿಂದಾಗಿ ಅದೇ ಇಲ್ಲದೆ ಹೋದರೆ ಮನುಷ್ಯ ಆಕೃತಿ ಮಾತ್ರ ಮನುಷ್ಯರದ್ದು, ಇನ್ನೇನಿಲ್ವೇ ಇಲ್ಲ. ಮಾನುಷ ಏವನ ಭವಂತಿ ಇತ್ಯರ್ಥ. ಹಾಗೆ ಮಾಡಿದ್ರೆ ತಿರಿಯಕ್ ಸಮ ಅವರು. ಏಕೆಂದರೆ ತಿರಿಯಕ್ ಪ್ರಾಣಿಗಳಿಗೂ ಟೆಕ್ನಾಲಜಿಯನ್ನು ಬಳಸ್ತೇವೆ. ನೀವು ಒಂದು ಇದನ್ನು ಹಾಕಿದರೆ, ಒಂದು ವಿಮಾನ ಕೆಟ್ಟು ನಿಂತಿರುತ್ತೆ ಅಥವಾ ಒಂದು ಗಾಡಿ ಕಾಡಿನಲ್ಲಿ ಕೆಟ್ಟು ನಿಂತಿರುತ್ತೆ ಅಂತ ಇಟ್ಕೊಳ್ಳಿ. ಕ್ರಮೇಣ ಅದು ಗುಹೆಯ ಬದಲು ಆ ಗಾಡಿಯನ್ನೇ ಯೂಸ್ ಮಾಡ್ತವೆ ಪ್ರಾಣಿಗಳು ಮಲ್ಕೊಳ್ಳಿಕ್ಕೆಲ್ಲ. ಅವುಗಳಲ್ಲಿ ಇರತಕ್ಕಂಥ ವಸ್ತುವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತವೆ. ಇದನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸಬೇಕಾದದ್ದು ಒಂದು, ಟೆಕ್ನಾಲಜಿ ಅನ್ನೋದು ಮನುಷ್ಯನ ಫೈನಲ್ ಏಮ್ ಅಲ್ಲ, ಜ್ಞಾನವೇ ಫೈನಲ್ ಏಮ್. ಅದಿಲ್ಲದೆ ಹೋದರೆ ಮನುಷ್ಯ ಜನ್ಮ ಬಂದಿಯೂ ವೇಸ್ಟ್. ಅದನ್ನು ಹೇಳ್ತಾರೆ. ಇದಕ್ಕೆ ಕಾರಣ ಏನು?
ಮನುಷ್ಯ ಜನ್ಮ ಬಂದರೂ ಕೂಡ ಜ್ಞಾನದ ಕಡೆ ಒಲಿದೇ ಇರಲಿಕ್ಕೆ ಏನು ಕಾರಣ? ನನ್ನ ಮಾಯೆಯಾತೆ, ನಿನ್ನ ಬಂಧಕ ಶಕ್ತಿಯೇ ಅದಕ್ಕೆ ಕಾರಣ. ಜ್ಞಾನ ಬೇಡ ಅನ್ನಿಸ್ಬಿಡುತ್ತೆ, ಬೇಡ ಜ್ಞಾನ ಅಂತ ಅನ್ನಿಸುತ್ತೆ. ಅದನ್ನ ಅವರು ಹೇಳಿದ್ದು. ಯತ್ರ ಅನಿಮಿಷಾಂ ವೃಷಭಾನುವೃತ್ಯ ದೂರೇಯಮಾಹುಪರಿನ ಸ್ಪೃಹಣೀಯ ಚೀಲಾಹ ಭರ್ತೃಮಿಥಃ ಸುಯಶಸಃ ಕಥನಾನುರಾಗ ವೈಕ್ಲಭ್ಯ ಬಾಷ್ಪ ಕಳಯಾ ಪುಳಕೀಕೃತಾಂಗಾಹ. ಸರಿ, ಈ ಮುಕ್ತಿಗೆ ಯಾರು ಬರ್ತಾರೆ? ದೇವರ ಅನುಭಾವ ಮಹಿಮೆಯನ್ನು ಕೇಳಿ ಉತ್ಕಟವಾಗಿ ದೇವರನ್ನು ಚಿಂತನೆ ಮಾಡ್ತಾರೆ ಒಳಗಡೆಯಿಂದ, ಅವರು ಬರ್ತಾರೆ. ಪರಸ್ಪರರು ಭೇಟಿಯಾದಾಗ ಈ ದೇವರ ಬಗೆಗೆ ಯಾರು ಮಾತನಾಡ್ಕೋತಾರೋ ಅವರು ಬರ್ತಾರೆ ಇಲ್ಲಿಗೆ. ಶಾಸ್ತ್ರದ ಮೂಲಕ ದೇವರ ಮಹಿಮಾನುಸಂಧಾನ ಯಾರು ಮಾಡ್ತಾರೆ, ಶುದ್ಧವಾಗಿ ದೇವರನ್ನು ಯಾರು ತಿಳ್ಕೋತಾರೆ, ಅವರು ಬರ್ತಾರೆ ಇಲ್ಲಿಗೆ. ತದ್ವಿಶ್ವಗುರ್ವಧಿಕೃತಂ ಭುವನೈಕ ವಂದ್ಯಂ ದಿವ್ಯಂ ವಿಚಿತ್ರ ವಿಬುಧಾಗ್ರ್ಯ ವಿಮಾನ ಶೋಚಿ ಆಪುಪ್ಪರಾಂ ಮುದಮಪೂರ್ವ ಮುಪೇತ್ಯ ಯೋಗ ಮಾಯಾಬಲೇನ ಮುನಯ ತದತೋ ವಿಕುಂಠಂ. ಈ ರೀತಿಯಾಗಿ ಬ್ರಹ್ಮದೇವರು ಉಪದೇಶ ಮಾಡಿದ ಎಲ್ಲವನ್ನ ಸಾಕ್ಷಾತ್ಕರಿಸಿಕೊಳ್ಳುತ್ತಾ, ದೇವರ ಬಗೆಗೆ ತಿಳಿದುಕೊಳ್ಳುತ್ತಾ ಈ ಮುಕ್ತಿಯನ್ನು ನೋಡಿಕೊಂಡು ತಮ್ಮಲ್ಲಿ ಅಂದುಕೊಂಡು ಬಂದ್ರಂತೆ. ಒಂದು ಪರಮ ಸಂತೋಷ ಆಯಿತು ಅವರಿಗೆ ಮುಕ್ತಿಯನ್ನು ನೋಡಿ. ಸನಕಾದಿಗಳಿಗೆ ತಸ್ಮಿನ್ನತೀತ್ಯ ಮುನಯಃ ಷಡಸಜ್ಜಮಾನಾಃ ಕಕ್ಷ್ಯಾಃ ಸಮಾನ ವಯಸ್ಸಸ್ತುತಸಪ್ತಮಾಯಾಂ ದೇವಾವಚಕ್ಷತ ಗೃಹೀತ ಗುದೌ ಪರಾರ್ಘ್ಯ ಕೇಯೂರ ಕುಂಡಲ ಕಿರೀಟ ವಿಟಂಕವೇಶೌ. ಹೀಗೆ ಹಲವಾರು ಕಕ್ಷೆಗಳನ್ನು ನೋಡ್ತಾ ಈ 7 ಪ್ರಾಕಾರ ವೈಕುಂಠಕ್ಕೆ, ಅದೇ ರೀತಿ ರಾಮನ ಮನೆ ಇದ್ದದ್ದು 7 ಪ್ರಾಕಾರಗಳಿತ್ತು. ನಾನು ಶ್ವೇತದ್ವೀಪಪತಿ ಅಂತ ತೋರಿಸಲಿಕ್ಕೆ ದೇವರು ಸಮುದ್ರ ಮಧ್ಯಗಾಪುರಿ ವಿಧಾನ ಮತ್ರತೇನ, ಅವನು ಸಮುದ್ರ ಮಧ್ಯಗಾಪುರಿ ವಿಧಾನಂ ಶ್ವೇತದ್ವೀಪದ ಪತಿ ಅಂತ ತೋರಿಸಲಿಕ್ಕೆ ರಾಮಾಯಣ ಕಾಲದಲ್ಲಿ ವೈಕುಂಠಪತಿ ಅಂತ ತೋರಿಸಿದ್ದು, ಅನಂತಾಸನ ಪತಿ ಅಂತ ತೋರಿಸಿದ್ದು. ಕೃಷ್ಣಾವತಾರ ಕಾಲದಲ್ಲಿ ಶ್ವೇತದ್ವೀಪಪತಿ ಅಂತ ತೋರಿಸಲಿಕ್ಕೆ ಸಮುದ್ರದ ನಟ್ಟ ನಡುವೆ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದು. ಈ ಹಲವಾರು ಕಕ್ಷೆಗಳನ್ನು ದಾಟಿ ಬರಬೇಕಾದ್ರೆ ಅಲ್ಲಿ ಪರಾರ್ಧ್ಯ ಕೇಯೂರ ಕುಂಡಲ ಕಿರೀಟ ವಿಟಂಕ ವೇಚೌ, ಅತ್ಯಂತ ಬೆಲೆ ಬಾಳುವ ಕಿರೀಟ, ಕಿವಿಯೋಲೆ, ತೋಳಬಂದಿ ತೊಟ್ಟಿಕೊಂಡಿರುವ ಕೆಲವರನ್ನು ನೋಡಿದರಂತೆ, ಇಬ್ಬರನ್ನ. ಅವರ ಹೇಗಿತ್ತು? ಮತ್ತದ್ವಿರೇಪ ವನಮಾಲಿಕೆಯ ನಿವೀತೌ ವಿನ್ಯಸ್ತಯ ಅಸಿತ ಚತುಷ್ಟಯ ಬಾಹುಮಧ್ಯೆ ವಕ್ತ್ರೇ ಭ್ರುವಾ ಕುಟಲಯ ಸ್ಫುಟ ನಿರ್ಗತೇಣ ರಕ್ತೇಕ್ಷಣೇನ ಚ ಮನಾಗುತ ಸಂದಧಾನೌ. ಮತ್ತದ್ವಿರೇಪ ವನಮಾಲಿಕೆಯ, ಅವರಿಬ್ಬರೂ ಕೂಡ ವನಮಾಲೆ ಧರಿಸಿದ್ರು. ಅದು ಎಷ್ಟು ಫ್ರೆಶ್ ಆಗಿತ್ತು ಅಂತ ಹೇಳಿದರೆ, ದುಂಬಿಗಳು ಗುಯ್ಗುಡುತ್ತಾ ಅದರ ಸುತ್ತಲೂ ಸುತ್ತುತ್ತಾ ಇದ್ವು. ಅಸಿತ ಚತುಷ್ಟಯ ಬಾಹುಮಧ್ಯೆ, ದೇವರ ತರನೇ 4 ಕೈ ಅವರಿಗೆ. ವಕ್ತ್ರೇ ಭ್ರುವಾ ಕುಟಿಲಯ, ಮುಖದಲ್ಲಿ ಇರುವ ಎಲ್ಲರನ್ನ ಅನುಮಾನದಿಂದ ನೋಡುವಂತಹ ವಕ್ರವಾದ ಹುಬ್ಬಿನಿಂದ ಹೊರಬಂದ ಕೆಂಪು ತುಂಬಿದ ನೋಟವನ್ನ ಎಲ್ಲರೆಡೆಗೆ ಬೀರ್ತಾ ಇರುವವರನ್ನು ಇವರಿಬ್ಬರು ನೋಡಿದರಂತೆ. ದ್ವಾರ್ಯೇತಯೋ ನಿವಿವಿಷು ವಿಶತೋರ ಪೃಷ್ಟ್ವಾ ಪೂರ್ವಾಂ ಯಥಾರಪುಟ ವಜ್ರ ಕಪಾಟಿಕಾಯಾ ಸರ್ವತ್ರ ಯೇ ವಿಷಯ ಮುನಯಸ್ವದೃಷ್ಟ್ಯ ಯೇ ಸಂಚರಂತ್ಯ ಅವಿಹತಾಂ ವಿಗತಾಭಿಚಂಕಾ. ಅವರಿಬ್ಬರನ್ನ ಕೇಳಬೇಕು ಅಂತ ಇವ್ರಿಗೆ ಅನ್ನಿಸ್ತಿಲ್ಲ. ಯಾಕೆಂದರೆ ಹಿಂದೆ ಎಲ್ಲ ಹೋಗಿದ್ರಲ್ಲ, ಆ ಸ್ವಭಾವ, ಆ ಅಭ್ಯಾಸ ಕೇಳಬೇಕು ಅಂತ ಅನ್ನಿಸ್ತಿಲ್ಲ. ಮುಂದೆ ಹೋದ್ರು ಇವರು. ತಾನ್ ವೀಕ್ಷ ವಾತರಶನಾನ್ ಚತುರ ಕುಮಾರಾನ್ ವೃದ್ಧಾನ್ ದಶಾರ್ಧವಯತಃ ವಿದಿತಾತ್ಮತತ್ವಾನ್ ವೇತ್ರೇಣ ಚಾಸ್ಖಲಯತಾಂ ಅತದರ್ಹಣಾಸ್ತೌ ತೇಜೋ ವಿಹಸ್ಯ ಭಗವತ್ ಪ್ರತಿಕೂಲಶೀಲೌ. ಇವರು ವಾತರಶನಾನ್,
ವಾತ ಅಂದರೆ ಗಾಳಿ, ರಶನ ಅಂದರೆ ಬಟ್ಟೆ. ಗಾಳಿಯುಡುಗೆಯವರು ಅಂದರೆ ಬರಿಮೈಯಲ್ಲಿ ಇದ್ದರು ಅಂತ ಅರ್ಥ. ವಾತರಶನ, ದಿಗಂಬರ ಅಂದರು ಬರಿಮೈಯಲ್ಲಿದ್ದವರು ಅಂದರು ಒಂದೇ. ಅವರು ಚತುರಕುಮಾರ, 4 ಜನ ಇದ್ದಾರೆ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ. ವೃದ್ಧಾನ್, ಬಹಳ ವಯಸ್ಸಾಗಿದೆ ಅವರಿಗೆ, ದಶಾರ್ಧ ವಯಸ್ಸಃ, 5 ವರ್ಷದ ದೇಹ. ವಿದಿತ ಆತ್ಮತತ್ವಾನ್, ದೇವರ ತತ್ವವನ್ನು ತಿಳಿದಿದ್ದಾರೆ. ನಡ್ಕೊಂಡು ಬರ್ತಾ ಇರೋದನ್ನು ನೋಡಿದರಂತೆ. ನೋಡಿ ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡ್ರು. ಅಲ್ಲ, ಅವ್ರ ಮೇಲೆ ಯಾಕೆ ಸಿಟ್ಟು ಮಾಡಿಕೊಂಡ್ರು ಅಂದರೆ ಭಗವತ್ ಪ್ರತಿಕೂಲ ಶೀಲವು, ಪರಮಾತ್ಮನಿಗೆ ವಿರುದ್ಧವಾದ ಒಂದು ಯೋಚನೆ ಅವರನ್ನು ಹೊಕ್ಕಿತ್ತು. ಆದ್ದರಿಂದ ಇದೇನಿದು, ಹಾಗೂ ಅಗತ್ಯ ಅಂದರೆ ಹೌದು. ಜಯಸ್ಯ ವಿಜಯಸ್ಯಾಪಿ ಕದಾಚಿತ್ ಬ್ರಹ್ಮಶಾಪತಃ ಕೃಷ್ಣಾವತಾರ ಪರ್ಯಂತಂ ಪ್ರಾತಿಕೂಲ್ಯಂಚ ಜಾಯತೆ ಇತಿ ನಾರದೀಯೇ. ಜಯ ಮತ್ತು ವಿಜಯರಿಗೆ ಬ್ರಹ್ಮದೇವರ ಶಾಪದಿಂದಾಗಿ ಕೃಷ್ಣಾವತಾರ ಮುಗಿಯೋವರೆಗೂ ದೇವರ ವಿರುದ್ಧವಾಗಿ ನಿಂತುಕೊಳ್ಳುವ ಬುದ್ಧಿ ಬರುತ್ತೆ. ಅವರಿಗೆ ಬಹಳ ದೇಹ ಇರುತ್ತೆ, ಬಹಳ ಅಂಶಗಳಿರುತ್ತೆ, ಅದರಿಂದಾಗಿ ನಡೆದು ಹೋಗುತ್ತೆ. ಅದೇನು ತೀರ ದೊಡ್ಡ ದ್ರೋಹ ಆಗೋದಿಲ್ಲ. ಆದರೆ ಅವರಿಗೆ ಆ ಬುದ್ಧಿ ಬಂತು. ತಾಭ್ಯಾಂ ಮಿಷತ್ ಸ್ವನಿಮಿಚೇಚ ನಿಷಿಧ್ಯಮಾನಾ ಸ್ವರಹತ್ತಮ ಅತಿಹರೆ ಪ್ರತಿಹಾರಪಾಭ್ಯಾಂ ಊಚು ಸುಹೃತ್ತಮ ದಿದೃಕ್ಷತ ಭಂಗ ಈಶತ್ ಕಾಮಾನುದೇನ ತಹತ ತೌಪಪ್ಲುತಾಕ್ಷಾಹ. ಅವರು ನೋಡ್ತಾ ಇದ್ದಾರೆ, ಇವರು ಸೀದಾ ಬರ್ತಾ ಇದ್ದಾರೆ. ನಿಷಿಧ್ಯಮಾನ, ತಡೆದ್ರು, ಹೋಗಬೇಡಿ ಎಂದರು. ಆಗ ದೇವರನ್ನು ನೋಡಬೇಕು ಅನ್ನುವ ಉತ್ಕಟವಾದ ಬಯಕೆ ಅದರಲ್ಲಿ ದೊಡ್ಡ ಅಡ್ಡಿ ಬಂದ ಹಾಗಾಯಿತು. ಆಗ ಒಂದು ಸ್ವಲ್ಪ ಸಿಟ್ಟು ಬಂತು. ಆ ಸಿಟ್ಟು ಅದರ ಬಗ್ಗೆ ಹೇಳ್ತಾರೆ. ಆ ಸಿಟ್ಟು ಅನ್ನೋದು ಸಾತ್ವಿಕವಾದ ಸಿಟ್ಟು. ಕಾರಣ ಏನು ಅಂದರೆ ಈಗಲೇ ಹೇಳಿಬಿಡ್ತೇನೆ, ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಆದರೆ ಇಲ್ಲಿ ಹೇಳಬೇಕಾದದ್ದೇನು ಅಂದರೆ, ಅವರಿಗೆ ಸಿಟ್ಟು ಬಂದದ್ದು ಯಾಕೆ ಅಂದರೆ ದೇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರಲ್ಲ ಅಂತ. ನಮ್ಮಿಂದ ರಕ್ಷಣೆ ಸಲ್ಲಬೇಕು ಇವನಿಗೆ, ದೇವರಿಗೆ ಅಂತ. ಅವರು ಕಾವಲುಗಾರರಾಗಿರೋದು ಒಂದು ಭಕ್ತಿಯಿಂದ ಮಾಡಬೇಕಾದ ಕೆಲಸವೇ ವಿನಃ ನಮ್ಮಿಂದ ದೇವರಿಗೆ ರಕ್ಷಣೆ ಅಂತ ತಿಳಿದುಕೊಳ್ಳೋ ಅಗತ್ಯ ಇರಲಿಲ್ಲ. ಆದರೆ ಅವರು ಹಾಗೆ ತಿಳ್ಕೊಂಡ್ರು, ಅದರಿಂದಾಗಿ ಇವರಿಗೆ ಸಿಟ್ಟು ಬಂದದ್ದು. ತಡೆದದ್ರಿಂದ ಅಲ್ಲ. ತಡೆದದ್ರಿಂದ ಸಿಟ್ಟು ಮಾಡಿಕೊಂಡ್ರೆ ಇವ್ರದ್ದು ತಪ್ಪಾಗತ್ತೆ. ಹಾಗಾಗಲಿಲ್ಲ ಅನ್ನೋದು ಇವತ್ತು ಹೇಳಬೇಕಾದದ್ದು. ಇನ್ನು ಮುಂದಿನದ್ದನ್ನು ನಾನು ಆಮೇಲೆ ನಿರೂಪಣೆ ಮಾಡ್ತೇನೆ. ನಾಳೆ ನೋಡೋಣ. ಈ ತನಕ ಮಾಡಿದ ಶ್ರಾವಣ ಯಜ್ಞದಿಂದ ದೇವರು ಪ್ರೀತನಾಗಲಿ. ಕೃಷ್ಣಾರ್ಪಣಮಸ್ತು. ಅನೇನ ಭಾವೇತ್ ಪುಣ್ಯಂ ತದಾಪ್ನೋತಿ ಪಿತಾಮಹ.